ಹಿನ್ನೆಲೆಯಲ್ಲಿ ಈ ಹಾಡನ್ನ ನಾನು ನನ್ನ ಒಳಗಡೆ ಇರುವ ದೇವರಿಗೆ ಅರ್ಪಿಸುತ್ತೇನೆ ಅನ್ನುವ ಹಾಡು, ಅನ್ನುವ ನಿಲುವು. ಅದು ಅಂಕಿತ ರೂಪುಗೊಂಡಿದ್ದರ ಫಲ. ಈ ತರಹ ಇದೆ. ಆದರೆ ಕನಕದಾಸರು ತಮ್ಮ ಊರಿನ ದೇವ ಆದಿಕೇಶವ ಅಂತ ಹೆಸರಿಟ್ಟುಕೊಂಡ್ರು. ಅದರಲ್ಲಿ ಪದ್ಯಗಳನ್ನು ಬರೆಯುವುದು. ಅವ್ರದ್ದು ಪುರಂದರದಾಸರ ತರಹ ಅಲ್ಲ. ಕನಕದಾಸರು ಮೊದಲು ಶಾಂಕರ ಮತವನ್ನ ಒಪ್ಪಿದ್ದು, ಆಮೇಲೆ ನಿಧಾನವಾಗಿ ರಾಮಾನುಜರ ಮತಕ್ಕೆ ಬಂದರು. ಅದು ಹಾಡು ಅಲ್ಲೇ ಉಪಲಬ್ಧಿ ಇದೆ. ರಾಮಾನುಜರ ಮತಕ್ಕೆ ಬಂದರು. ಕ್ರಮೇಣ ಇಲ್ಲ, ಮಧ್ವಾಚಾರ್ಯರ ಒಂದು ಸಿದ್ಧಾಂತ ಮನಮುಟ್ಟುವಂತಿದೆ ಅಂತ ಮಧ್ವರ ಕಡೆಗೆ ಬಂದದ್ದು. ಈ ಹಿನ್ನೆಲೆಯಲ್ಲಿ ಕನಕದಾಸರನ್ನು ನಾವು ನೋಡಬೇಕು. ಪುರಂದರದಾಸರ ಪದ್ಯಗಳಲ್ಲಿ ನಮಗೆ ಬೆಳವಣಿಗೆ ಕಾಣಲ್ಲ, ಆದರೆ ಕನಕದಾಸರ ಪದ್ಯಗಳಲ್ಲಿ ಆ ಬೆಳವಣಿಗೆ ಕಾಣುತ್ತೆ. ಎರಡು ವ್ಯತ್ಯಾಸ ಇದೆ. ಕನಕದಾಸರ ಪದ್ಯದಲ್ಲಿ ಅವರು ಏನು ಹೇಳ್ತಾರೆ, ಕೆಲವೊಂದು ಖಾರವಾಗಿ ಇರುತ್ತೆ. ಅವರಿಗೆ ಇದ್ದ ಅನುಕೂಲ ಪುರಂದರದಾಸರಿಗೆ ಇರಲಿಲ್ಲ. ಮತ್ತೆ ಎಲ್ಲ ದಾಸರು ಕೂಡ ಅಥವಾ ಯಾವುದೇ ಅನುಭಾವಿ ಪುರುಷರು ತಮ್ಮ ಮತದಲ್ಲಿರುವ ಮೌಢ್ಯವನ್ನ ಬೈತಾ ಇದ್ದವರೇ. ಇವರು ಅವರು ಅಂತಲ್ಲ, ಪ್ರತಿಯೊಬ್ಬರೂ ಕೂಡ ತಪ್ಪನ್ನ ಖಂಡನೆ ಮಾಡಿದ್ದಾರೆ. ಇದು ಇರುವಂಥದ್ದು. ಅದರಿಂದಾಗಿ ನಾವು ಕನಕದಾಸರನ್ನ ನೋಡಬೇಕಾದ್ರೆ ಏನು ಪರಿವೇಶ ಇದೆ ಸುತ್ತಲೂ, ಅವರು ಈ ಜಾತಿಯವರು ಆ ಜಾತಿಯವರು, ಹೀಗೆ ಮಾಡಿಬಿಟ್ರು ಹಾಗೆ ಮಾಡಿಬಿಟ್ರು, ಅದರಿಂದ ಆಚೆ ಬರಬೇಕು. ಇನ್ನೂ ಹೇಳಬೇಕು ಅಂತಂದ್ರೆ ಕೃಷ್ಣ ತಿರುಗಿದ ಕಥೆ ಅದನ್ನೆಲ್ಲ ತಗೊಳ್ಳೇಬಾರದು. ಕಾರಣ ಏನು ಅಂದ್ರೆ ಕೃಷ್ಣ ತಿರುಗಲಿಲ್ಲ. ಹಳೇ ವೈದಿಕ ಸಂಪ್ರದಾಯ ಹೇಗೆ ಅಂತ ಹೇಳಿದರೆ, ಯಜಮಾನ ಅಥವಾ ಹೋಮಿಸುವವ ಪೂರ್ವ ದಿಕ್ಕಿಗೆ ತಿರ್ಕೊಳ್ತಾ ಇದ್ದ. ಪೂರ್ವ ದಿಕ್ಕಿಗೆ ನಾನು ತಿರುಗಿ ಕೂತ್ರೆ ನನ್ನ ಎದುರು ಕುಳಿತಿರುವ ದೇವರು ಪಶ್ಚಿಮಕ್ಕೆ ತಾನೇ ತಿರುಗಬೇಕು. ಸಿಂಪಲ್. ಆದ್ದರಿಂದಾಗಿ ಕೃಷ್ಣನನ್ನ ಪ್ರತಿಷ್ಠೆ ಮಾಡಿದ್ದೇ ಹಾಗೆ. ಇನ್ನು ಕಿಂಡಿ ಏನು ಅಂತ ಕೇಳಿದ್ರೆ, ಮಧ್ವರೇ ಆ ಕಿಂಡಿಯನ್ನು ಇಟ್ಟಿದ್ದು. ಅದಕ್ಕೂ ಒಂದು ಕಾರಣ ಇದೆ. 9 ಇಂದ್ರಿಯಗಳ ಒಳಗಡೆ ಇರುವ ದೇವರನ್ನ ನೀವು ನೋಡಿ ಅಂತ ಅದರ ಅರ್ಥ. ಇಷ್ಟು ಚೆನ್ನಾಗಿರೋದನ್ನ ನಾವು ಹಾಳು ಮಾಡಿ ಕನಕದಾಸರನ್ನ ದೊಡ್ಡವರನ್ನಾಗಿ ಮಾಡ್ಲಿಕ್ಕೆ ಹೋಗಿ ಮಧ್ವಾಚಾರ್ಯನ ಚಿಕ್ಕವರನ್ನಾಗಿ ಮಾಡ್ಬಿಟ್ಟು. ನಾವು ಒಬ್ಬರನ್ನ ದೊಡ್ಡವರನ್ನಾಗಿ ಮಾಡ್ಬೇಕಾದ್ರೆ ಇನ್ನೊಬ್ಬರನ್ನ ಚಿಕ್ಕವರನ್ನಾಗಿ ಮಾಡೋ ಅಗತ್ಯ ಇಲ್ಲ. ದೊಡ್ಡವರು ಅಂತ ಹೇಗೆ ಗುರುತಿಸೋದು? ಗ್ರಂಥಗಳಿದ್ರೆ ಗುರುತಿಸಿ, ಇಲ್ಲ ಅಂತಂದ್ರೆ ದೊಡ್ಡವರು ಅಂತ ಅಷ್ಟೇ ಇಟ್ಕೊಳ್ಳಿ. ಕಥೆಗಳನ್ನ ಕಟ್ಟುವ ಅಗತ್ಯ ಇಲ್ಲ. ಕನಕದಾಸರ ವಿಷಯದಲ್ಲೂ ಹಾಗೆ. ಸೀದಾ ಗ್ರಂಥಕ್ಕೆ ಬನ್ನಿ, ಅವರ ಹಾಡುಗಳಿಗೆ ಬನ್ನಿ. ಅವರ ಹಾಡಿನಲ್ಲಿ ಏನು ನಿಲುವಿದೆ ಅಂತ ನೋಡ್ತಾ ಹೋಗೋಣ. ನಾನು ನಿನ್ನೆ ಹೇಳಿದ ಹಾಗೆ ಯಾವುದೇ ಒಂದು ಹರಿದಾಸರ ಪದ್ಯ ಒಟ್ಟು ನಾವು ವಿಭಾಗ ಮಾಡಿದಾಗ ಒಂದು ಆತ್ಮ ಅನುಭವ ಇರುತ್ತೆ, ತಮ್ಮ ಅನುಭವ. ನಾವು ಶಾಸ್ತ್ರವನ್ನ ಅನುಸರಿಸಲಿಕ್ಕೆ ಅಂತ ಹೋಗುವಾಗ ನಮಗೇನೇನು ಸಮಸ್ಯೆ ಆಯಿತು. ಈಗ ಉದಾಹರಣೆಗೆ ಪುರಂದರದಾಸರದ್ದನ್ನು ನೋಡಿದ್ವಿ. ಪುರಂದರದಾಸರು ಅವರು ಹೋಗುವಾಗ ಅನೇಕ ಕಡೆ ತೊಂದರೆ ಆಯಿತು. ಅವರು ಗೋಪಾಳ ವೃತ್ತಿ ಮಾಡಿಕೊಂಡು ಹೋಗ್ತಾ ಇರುವಾಗ ಯಾರೋ ಒಬ್ಬಳು ಹೆಣ್ಮಗಳು ಠಾಕ್ಕ ಬಾಗಲಾಕಿದ್ಲು. ಆಗ ಕೂಡಲೇ ಒಂದು ಹಾಡು ಬರೆದಿದ್ದಲ್ವ ಅವರು, ಕದವ ಮುಚ್ಚಿದಳಿದಕ್ಕೋ ಗಯ್ಯಾಳಿ ಮೂಳಿ ಅಂತ. ಆ ಹಾಡು ಕೇವಲ ರೋಷದ ಅಭಿವ್ಯಕ್ತಿ ಆಗಲಿಲ್ಲ. ಅಲ್ಲಿ ಮಧ್ವರ ಒಂದು ಹಿನ್ನೆಲೆಯೂ ಇದೆ. ಮಧ್ವಾಚಾರ್ಯರು ಹೇಳ್ತಾರೆ, ಬುದ್ಧಿಂತು ಪ್ರಮದಾಂ ವಿದ್ಯಾತ್,
ನಮ್ಮ ಬುದ್ಧಿಯನ್ನ ಹೆಣ್ಣು ಎಂದುಕೋ. ಆಗ ಇಡೀ ಮಾತಿಗೆ ಅಧ್ಯಾತ್ಮ ಅರ್ಥ ಬಂದ್ಬಿಡ್ತು. ಏನು? ನಮ್ಮ ಬುದ್ಧಿ ಒಳ್ಳೆಯ ಮಾತುಗಳನ್ನು ಕೇಳುವುದಿಲ್ಲ. ಅದು ಹೇಳಿದ್ದಕ್ಕೂ ಕಾರಣ ವೇದವೇ, ವಿಶೇಷವಾಗಿ ಗೀತೆ. ಗೀತೆ ಹೇಳುತ್ತೆ ನಮ್ಮ ಬುದ್ಧಿ ವೇದಕ್ಕೆ ವಿರುದ್ಧವಾಗಿಯೇ ಇರುತ್ತೆ ಅಂತ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧಾವಚಲ ಬುದ್ಧಿ ತದಾ ಯೋಗಂ ಅವಾಪ್ಸ್ಯಸಿ. ಸಹಜವಾಗಿ ನಮ್ಮ ಬುದ್ಧಿ ವೇದಕ್ಕೆ ವಿರುದ್ಧವಾಗಿಯೇ ಓಡೋದು. ಕ್ರಮೇಣ ಆ ಬುದ್ಧಿಯನ್ನ, ಆ ಮನಸ್ಸನ್ನ ಮತ್ತೆ ಮತ್ತೆ ಪ್ರಶ್ನೆ ಮಾಡಿಕೊಳ್ಬೇಕು. ಹೌದಾ, ಹೀಗೆ ಮಾಡಬೇಕಾ, ಹೀಗೆ ಮಾಡಬೇಕಾ ಅಂತ ಪ್ರಶ್ನೆ ಮಾಡ್ಕೊಳ್ತಾ ಇರಬೇಕು. ಅದಕ್ಕೆ ಚರ್ಚೆ ಮಾಡ್ತಾ ಇರಬೇಕು. ಜಿಜ್ಞಾಸೆ ಉತ್ತರ, ಜಿಜ್ಞಾಸೆ ಉತ್ತರ. ಆಮೇಲೆ ಒಂದು ಹಂತ ಆದಮೇಲೆ ವೇದವನ್ನು ಗ್ರಹಿಸಲಿಕ್ಕೆ ನಮ್ಮ ಬುದ್ಧಿ ಸಮರ್ಥ ಆಗುತ್ತೆ. ಅವರು ಅಲ್ಲಿ ಹೇಳಿದ್ದನ್ನ ಇಲ್ಲಿಯೂ ಕೂಡ ಬುದ್ಧಿಂತು ಪ್ರಮದಾಂ ವಿದ್ಯಾತ್. ಬುದ್ಧಿ ಅಂದ್ರೆ ಒಂದು ಹೆಣ್ಣು ಎಂದು ತಿಳಿ, ಹೆಂಡತಿ ಎಂದು ತಿಳಿ. ಈಗ ಗೊತ್ತಾಯ್ತು. ಹೆಂಡತಿ ಪ್ರಾಣ ಹೆಂಡತಿ ಅಂದ್ರೆ ಬುದ್ಧಿಯನ್ನ ಕುರಿತು ಹೇಳಿದ್ದು, ಹೆಂಡತಿಯನ್ನಲ್ಲ. ಪುರಂದರದಾಸರು ಸ್ತ್ರೀ ವಿರೋಧಿ ಅಲ್ಲ, ಅಥವಾ ಪತ್ನಿಯಿಂದ ಪೀಡಿತರಾಗಿರಲಿಲ್ಲ ಅನ್ನೋದು ಗೊತ್ತಾಯಿತು. ಹಾಗೆ ಅವರು ಹೇಳಿದ್ದನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಬೇರೆ ಬೇರೆ ಆಂಗಲ್ ಅಲ್ಲಿ ನೋಡ್ತಾ ಇರಬೇಕಾಗುತ್ತೆ. ಯಾವ ರೂಪಕಗಳನ್ನು ಅವರು ಬಳಸಿದ್ದಾರೆ ಆ ರೂಪಕಗಳನ್ನು ನೋಡಬೇಕು. ಮೆಟಫರ್ ಅಂತ ಹೇಳ್ತೇವಲ್ಲ ಇಂಗ್ಲಿಷ್ನಲ್ಲಿ, ಹಾಗೆ. ಇದಕ್ಕೆ ನೋಡಿ, ಕೆಲವೊಂದು ಆತ್ಮ ಚಿಂತನೆ ತಮಗೆ ತಾವೇ ಹೇಳಿಕೊಳ್ಳುವುದು, ಅದನ್ನು ಋಗ್ವೇದದಲ್ಲಿ ಭಾವವೃತ್ತ ಸೂಕ್ತ ಅಂತ ಕರೀತಾರೆ. ಭಾವವೃತ್ತ ಸೂಕ್ತ, ತಮಗೆ ತಾವೇ ಹೇಳಿಕೊಳ್ಳೋದು. ಅದಕ್ಕೆ ಉದಾಹರಣೆ ಈಗ ನೋಡಿ ಹೇಳೋದು, ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು. ಇಲ್ಲಿ ಜಗಳ ಅಂತಂದ್ರೆ ಆಸ್ತಿ ಪಾಸ್ತಿ ಇತ್ಯಾದಿ ವಿಚಾರಗಳಿಗಲ್ಲ, ಭಿನ್ನಾಭಿಪ್ರಾಯಗಳ ಕುರಿತು, ಶಾಸ್ತ್ರವನ್ನ ಕುರಿತು ಭಿನ್ನಾಭಿಪ್ರಾಯಗಳ ಕುರಿತು. ನಾವು ಯಾರ ಜೊತೆ ಮಾತನಾಡ್ತೇವೆ ಅವರ ಮತ್ತೆ ನಮ್ಮ ನಡುವೆ ವಿವಾದವೇ ಇರದಿದ್ದರೆ ಅದು ಸೊಗಸಲ್ಲ. ಭಿನ್ನಾಭಿಪ್ರಾಯಗಳು ಇರಬೇಕು. ಮಥನದಲ್ಲಿ ಒಂದು ಸತ್ಯ ಹುಟ್ಟುತ್ತೆ. ಇಬ್ಬರ ಅಭಿಪ್ರಾಯಗಳು ಶಾಸ್ತ್ರಕ್ಕೆ ಸಮ್ಮತ ಅಲ್ಲ ಅಂತ ಗೊತ್ತಾದರೆ ಅದನ್ನು ತಿದ್ದಿಕೊಳ್ಳುವ ಸಹೃದಯತೆಯೂ ಇರಬೇಕು. ಇಲ್ಲ, ನಾನಿದನ್ನ ನನ್ನ ಕನ್ಕ್ಲೂಷನ್ ತಪ್ಪಾಗಿತ್ತು, ಯಾಕೆಂದ್ರೆ ಇದು ಶಾಸ್ತ್ರಕ್ಕೆ ವಿರುದ್ಧವಿತ್ತು, ಈ ಒಂದು ಸಹೃದಯತೆಯೂ ಇರಬೇಕು. ಇದನ್ನ ವಾದ ಅಂತ ಕರೀತಾರೆ. ವಾದ ಅಂದ್ರೆ ಏನು ಗೊತ್ತಾ? ತತ್ವನಿರ್ಣಯ ಉದ್ದೇಶ್ಯ ಕೇವಲಂ ಗುರು ಶಿಷ್ಯಯೋಹೋ ಪ್ರವೃತ್ತಾತು ಕಥಾ ವಾದ. ತತ್ವನಿರ್ಣಯವೇ ಮುಖ್ಯ. ಇವನು ಗುರು, ಇವನು ಶಿಷ್ಯ ಹಾಗಿಲ್ಲ, ತತ್ವನಿರ್ಣಯವೇ ಮುಖ್ಯ. ಆಗ ಇಬ್ಬರದ್ದು ಚರ್ಚೆ, ಅದರಲ್ಲಿ ಯಾರು ಇವರು ಸರಿ ಹೇಳಿದ್ರೆ ಇವರಿಗೆ ಆ ಥರ ಇಲ್ಲ, ಶಾಸ್ತ್ರ ಸಮ್ಮತ ಆಗಿರಬೇಕು. ಆ ತರಹದ ಜಗಳ ಆಗಬೇಕು ಅಂತ. ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡೆ ಜಗಳವೇ ಲೇಸು. ಯಾಕೆ ಅಜ್ಞಾನಿಗಳ ಜೊತೆ ಸ್ನೇಹ ಇರಬಾರ್ದ ಅಂದ್ರೆ, ಸ್ನೇಹ ಇರಬಹುದು, ಆದರೆ ಅದು ಓವರ್ ಆಗಬಾರ್ದು. ನೋಡಿ, ಪಂಚಮಹಾಪಾತಕಗಳು ಅಂತಾರೆ. 5 ಪಾಪಗಳು, ದೊಡ್ಡ ಪಾಪಗಳು 5. ಒಂದು ಬ್ರಹ್ಮಹತ್ಯ, ಜ್ಞಾನಿಗಳನ್ನು ಕೊಲ್ಲುವುದು. ಆಮೇಲೆ ಸುರಾಪಾನ, ಮದ್ಯ ಕುಡಿಯುವುದು. ಮದ್ಯ ಕುಡಿಯೋದು ಯಾಕೆ ಗೊತ್ತಾ? ಪಾಪ ನಮ್ಮ ಅರಿವನ್ನೇ ನಾಶ ಮಾಡಿಕೊಳ್ಳುವ
ಒಂದು ಪ್ರಕ್ರಿಯೆ. ಅದು ಮದ್ಯ ಯಾವತ್ತೂ ಸಮಸ್ಯೆ ಪರಿಹಾರ ಮಾಡಲ್ಲ, ಪೋಸ್ಟ್ಪೋನ್ ಮಾಡುತ್ತಷ್ಟೇ. ನಿಮಗೆ ಪ್ರಜ್ಞೆ ಇಲ್ಲದೆ ಬಿದ್ದುಕೊಂಡಿದ್ರಿ, ಮಾರನೇ ದಿವಸ ಬೆಳಗ್ಗೆ ಎದ್ದಾಗ ಇದು ಇದ್ದೇ ಇರುತ್ತೆ, ಆ ಸಮಸ್ಯೆ ಇದ್ದೇ ಇರುತ್ತೆ, ಅದೇನು ಹೊರಟೋಗಲ್ಲ. ಹೀಗಾಗಿ ಸುರಾಪಾನ ಅದೊಂದು ದೋಷ ಅಂತಂದ್ರು. ಆಮೇಲೆ ಸ್ವರ್ಣಸ್ಥೇಯ, ಬಂಗಾರವನ್ನು ಕದಿಯುವುದು, ಬಂಗಾರ ಯಾವುದು ಎಲ್ಲವನ್ನು ಕದಿಯುವುದು, ಬಂಗಾರವನ್ನು ಕದಿಯುವುದು ಸುರಾಪಾನ. ಆಮೇಲೆ ಗುರುತಲ್ಪ ಕಟಿದ್ವಯಂ, ಬೇರೆಯವರ ಹೆಂಡಿರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡುವುದು ಮತ್ತೆ ಕೂಡುವುದು. ಇದು 4ನೆಯ ದೋಷ. ಈ 4 ದೋಷಗಳನ್ನು ಮಾಡಿದವರ ಜೊತೆಗೆ ಸ್ನೇಹ ಇರೋದು ಕೂಡ 5ನೆಯ ದೋಷ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ಒಂದು ಹಂತದಲ್ಲಿ ಅವ್ರು ಮಾಡೋದು ಸರಿ ಅಂತ ಅನ್ನಿಸ್ಬಿಡುತ್ತೆ. ನಮ್ಮ ಗೆಳೆಯರಲ್ವಾ, ನಮಗೆ ಅತ್ಯಂತ ಬೇಕಾದವರು, ಅವರನ್ನ ಪ್ರೀತಿಸ್ತಾ ಪ್ರೀತಿಸ್ತಾ ದೋಷವನ್ನ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತೇವೆ. ಅದರಿಂದಾಗಿ ಶಾಸ್ತ್ರದಲ್ಲಿ ಇದನ್ನು ಮಾಡಬೇಡಿ ಅಂತ. ಈ ಹಿನ್ನೆಲೆಯಲ್ಲಿ ಈ ಪದ್ಯ ನೋಡಿ, ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು. ಅಧಿಕ ಸ್ನೇಹ ಮಾಡಿದ್ರೆ ಏನಾಗತ್ತೆ, ಸರಿ ಅಂತ ಅನ್ನಿಸ್ಬಿಡುತ್ತೆ. ಅದರ ಸಾಲಿಗೆ ಇನ್ನು ಕೆಲವೆಲ್ಲ ಸೇರುತ್ತೆ. ಉಂಬದ ಅನುಮಾನವಾದ ಅರಸಿನೋಲಗಕ್ಕಿಂತ ತುಂಬಿದೂರೊಳಗೆ ತಿರಿದುಂಬುವುದೇ ಲೇಸು. ನಮಗೆ ಒಳ್ಳೆ ಊಟ ಸಿಗತ್ತೆ ಅಂತ ರಾಜನ ಮನೆಯಲ್ಲಿ ಇರುವುದಕ್ಕಿಂತ ತುಂಬಿದ ಊರಿನಲ್ಲಿ ಭಿಕ್ಷೆ ಬೇಡೋದು ಲೇಸು. ಇದರ ಉದ್ದೇಶ ಏನು ಗೊತ್ತಾ? ಭಿಕ್ಷೆ ಬೇಡಿ ಅಂತಲ್ಲ, ನಿಮ್ಮ ಬುದ್ಧಿ ಶುದ್ಧಿಯನ್ನ ಇಟ್ಟುಕೊಳ್ಳಿ ಅಂತ. ಯಾಕೆ ಅಂದ್ರೆ ನಮ್ಮ ಪ್ರಜ್ಞೆಯ ಪರಿಸರ ಚೆನ್ನಾಗಿದ್ರೆ ಸುಖವಾಗಿರ್ಲಿಕ್ಕೆ ಸಾಧ್ಯ. ನಮಗೆ ಒಳ್ಳೆ ವಿಚಾರ ಮಾಡುವ ಸಾಧ್ಯತೆಗಳಿದೆ, ವಿಚಾರ ಮಾಡುವ ಗೆಳೆಯರಿದ್ದಾರೆ, ಇವ್ರ ಜೊತೆ ಇರೋದು ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಯಾರ ಹಂಗಿನಲ್ಲೂ ಬೀಳಬೇಡ. ಯಾಕೆಂದ್ರೆ ನಮ್ಮ ಬುದ್ಧಿಯನ್ನು ಅವ್ರಿಗೆ ಒತ್ತೆ ಇಡಬೇಕಾಗತ್ತೆ. ನಾವೀಗ ಕೆಲಸ ಮಾಡುವ ಜಾಗದಲ್ಲಿ ನಮ್ಮ ದೇಹದ ಮೇಲೆ ಅವ್ರ ಒಡೆತನ ಇರುತ್ತೆ. ಏನು? 8 ಗಂಟೆ ಕಾಲ. 8 ಗಂಟೆಯ ಕಾಲ ದೇ ಕ್ಯಾನ್ ರೂಲ್ ಅವರ್ ಬಾಡಿ. ಆದರೆ ಇಂಟೆಲೆಕ್ಟ್ ಆಫ್ ಮ್ಯಾನ್ ಶುಡ್ ನಾಟ್ ಬಿ ರೂಲ್ಡ್. ನಮ್ಮ ಬುದ್ಧಿಯನ್ನೇ ಅವರು ಆಳಬಾರದು. ಹಾಗೆ ಆಳಿಸಿಕೊಳ್ಳುವುದಕ್ಕಿಂತ ಬೇರೆ ಏನಾದರೂ ಮಾಡೋದು ಲೇಸು ಅಂತ ಅರ್ಥ. ಹಂಬಲಿಸಿ ಹಾಳು ಹರಟೆ ಬಡಿಯುವುದಕ್ಕಿಂತ ಹರಿಯೆಂಬ ದಾಸರ ಕೂಡ ಸಂಭಾಷಣೆಯೇ ಲೇಸು. ಹಂಬಲಿಸಿ ಹಾಳು ಹರಟೆ ಬಡಿಯೋದು ಅಂತಂದ್ರೆ ಪೇಪರ್ ಓದೋದು ಅಂತ ಹೇಳಬಹುದು. ಹಾಗಂತ ಹೇಳಿ ಜಗತ್ತಿನ ವಿಚಾರ ತಿಳಿಬೇಡಿ ಅಂತ ಹೇಳ್ತಾ ಇಲ್ಲ. ಪೇಪರ್ ಅದರ ಮಿತಿಯನ್ನ ತಿಳ್ಕೊಂಡಿದ್ರೆ ಆಯ್ತು. ಒಂದು 7-8 ನಿಮಿಷ ಓದುವಷ್ಟೇ ಪೇಪರ್ ಇರುತ್ತೆ, 5 ನಿಮಿಷ. ಯಾಕೆಂದ್ರೆ ವಯಸ್ಸಾದವರನ್ನ ಕೇಳಿ, ಆ ಕಾಲಕ್ಕಿಂತ ಈ ಕಾಲದಲ್ಲಿ ಏನು ಬದಲಾವಣೆ ಆಗಿದೆ ಅಂತ. ಕೆಲವೊಂದು ವಿಚಾರಗಳಲ್ಲಿ ಬದಲಾವಣೆ ಬಿಟ್ಟರೆ ಇನ್ಯಾವ ಬದಲಾವಣೆಯೂ ಇರಲ್ಲ. ಉದಾಹರಣೆಗೆ, ಆಗ ಪೇಪರ್ ಓದ್ತಾ ಇದ್ದವರು, ಒಂದು 50 ವರ್ಷದ ಹಿಂದೆ ಪೇಪರ್ ಓದ್ತಾ ಇರೋರು ಕನ್ನ ಹಾಕಿದ್ದಷ್ಟೇ ಓದ್ತಾ ಇರ್ತಾರೆ. ಈಗ ಸೈಬರ್ ಕ್ರೈಮ್ ಒಂದು ಆ್ಯಡ್ ಆಗಿರುತ್ತೆ ಅಷ್ಟೇ. ಇನ್ನೇನಾದ್ರೂ ಬದಲಾವಣೆ ಉಂಟಾ? ಆಗಲೂ ಯುದ್ಧ ಆಗ್ತಾ ಇತ್ತು, ಈಗಲೂ ಯುದ್ಧ ಆಗ್ತಾ ಇದೆ. ಆಗ ಮೊಬೈಲ್ಗಾಗಿ ಹೋರಾಟ ಇರ್ತಿರ್ಲಿಲ್ಲ, ಈಗ ಮೊಬೈಲ್ಗಾಗಿ ಹೋರಾಟ ಉಂಟು, ಇಷ್ಟೇ. ಆಗ ಸ್ಟವ್ ಸಿಗ್ತಾ ಇರಲಿಲ್ಲ, ಈಗ ಸಿಲಿಂಡರ್ ಸಿಗ್ತಾ ಇಲ್ಲ, ಅಷ್ಟೇ. ದೊಡ್ಡ ಬದಲಾವಣೆ, ಡ್ರಾಸ್ಟಿಕ್ ಇದೇನೂ ಇಲ್ಲ, ಬದಲಾವಣೆಗಳೇನೂ ಇಲ್ಲ. ಸೇಮ್ ಆಗಲೂ ಯುದ್ಧಕ್ಕೆಂದು ಪಾಕಿಸ್ತಾನದ ಗಡಿಯಲ್ಲಿ ಸೇನೆಯ ಜಮಾವಣೆ ಎಷ್ಟು ವರ್ಷ ಓದಿದ್ದೀರ ನೀವು?
ಅದೇ ನಡೀತಾ ಇರುತ್ತೆ. ಈಗಲೂ ಅದೇ ಸೇಮ್ ಓಲ್ಡ್ ಸ್ಟೋರಿ ಇಸ್ ರಿಪೀಟೆಡ್. ಅದರಿಂದ ನಾವು ಈಗ ಓದಬಹುದಾದರೆ 5 ನಿಮಿಷ ಅಷ್ಟೆ, ಅದಕ್ಕಿಂತ ಜಾಸ್ತಿ ಇಲ್ಲ. ಬೇಡ ಒಂದು ಅಂಕಣ ಓದ್ತೇನೆ, ಚೆನ್ನಾಗಿದೆ, ಹೊಸ ವಿಚಾರದ ಬಗ್ಗೆ ಹಾಕಿದ್ದಾರೆ, ಒಂದು ಕಾಲಮ್ ಓದ್ತೇನೆ ಅಂತ ಹೇಳಿದ್ರೆ ಇನ್ನು ಒಂದು 10 ನಿಮಿಷ ತಗೊಳ್ಬಹುದು. ಬಿಟ್ರೆ ಅದರಲ್ಲೇ ಮುಳುಗುವಂಥದ್ದು ಏನೂ ಇರಲ್ಲ. ಈಗ ಹಾಳು ಹರಟೆ ಈಗ ಇವರಿದ್ದಿದ್ರೆ ಫೇಸ್ಬುಕ್ಕಿನಲ್ಲಿ ಮುಳುಗಿ ಹೇಳುವುದು ಅಂತ ಬರೀತಾ ಇದ್ರು ಕನಕದಾಸರು. ಈಗ ಇದ್ದಿದ್ರೆ ನೀವು ಬೆಳೆಯುವ ಒಂದು ವಿಚಾರವನ್ನ ಗಮನಿಸಿ. ನಾವು ಒಳಗಡೆಯಿಂದ ಬೆಳಿಲಿಕ್ಕಾಗೋದು ವೇದಾಂತದಲ್ಲಿ ಮಾತ್ರ, ಬೇರೆ ಆಗೋದಿಲ್ಲ. ವೇದಾಂತ ಅನ್ನೋದು ಒಂದು ಪ್ಯಾಕೇಜ್. ನೀವು ವೇದಾಂತ ಓದ್ತಾ ಇದ್ರೆ ಮನಸ್ಸು ಪ್ರಫುಲ್ಲ ಆಗತ್ತೆ, ಆತ್ಮವಿಶ್ವಾಸ ಮೂಡುತ್ತೆ, ಆನಂದದ ಕಡೆಗೆ ನಿರ್ದಿಷ್ಟ ಆಗತ್ತೆ, ಭ್ರಮೆಗಳೆಲ್ಲ ಹೋಗುತ್ತೆ ವೇದಾಂತ ಓದಿದ್ರೆ. ಅದೊಂದು ಪ್ಯಾಕೇಜ್ ಒಟ್ಟಾರೆ. ಅದು ಬಿಟ್ಟು ಬೇರೆ ನೋಡ್ತಾ ಇದ್ರೆ, ಈಗ ನೋಡಿ ಬಹಳಷ್ಟು ಜನ ಅಯ್ಯೋ ಈ ವಯಸ್ಸಲ್ಲಿ ಏನು ವೇದಾಂತ ಓದೋದು ಅಂತಾರೆ, ಚಿಕ್ಕ ವಯಸ್ಸಿನಲ್ಲಿ. ಆದರೆ ಮೋಟಿವೇಶನಲ್ ಸ್ಪೀಕಿಂಗ್ ಕೋರ್ಸ್ಗಳಿಗೆ ಹೋಗ್ತಾರೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ಗಳಿಗೆ ಹೋಗ್ತಾರೆ. ಅಲ್ಲೆಲ್ಲ ಏನನ್ನು ಹೇಳುತ್ತೋ ಅದು ವೇದಾಂತ ಹೇಳ್ತಾನೆ ಇರುತ್ತೆ. ಅದನ್ನ ಲ್ಯಾಂಡ್ ಮಾರ್ಕ್ ಫೋರಮ್ಗೆ ಹೋಗ್ತಾರೆ, ಅಲ್ಲಿ ಎಲ್ಲ ಹೋದ್ರೂ ಏನ್ ಪ್ರಯೋಜನವೋ ಅದೇ ಪ್ರಯೋಜನ ಇಲ್ಲಿಯೂ ಕೂಡ. ಅಲ್ಲ, ನಮ್ಮ ವಿದ್ವಾಂಸರು ಸ್ವಲ್ಪ ಸರಿಯಾಗಬೇಕು. ಅವರು ಏನೋ ಕ್ಷುಲ್ಲಕ ಜೋಕ್ಗಳನ್ನ ಮಾಡೋದಕ್ಕಿಂತ ಅವರು ಕೂಡ ಒಂದು ಸ್ವಲ್ಪ ಡೆವಲಪ್ ಆಗಿ ಅಥವಾ ಅಪ್ಡೇಟೆಡ್ ಆಗಿ ಹೇಳ್ತಾ ಇದ್ರೆ ಒಳ್ಳೆಯದೋ ಏನೋ. ಅದು ಸಮಸ್ಯೆ ಇದೆ. ಅದರಿಂದಾಗಿ ಭಾರತದ ಚಿಂತನ ಅನ್ನೋದು ಅಥವಾ ಮಹಾಭಾರತದ ಚಿಂತನ ಅನ್ನೋದು, ಭಾಗವತದ ಚಿಂತನ ಅನ್ನೋದು ಹೋಲ್ ಪ್ಯಾಕೇಜ್ ಆಗಿ ನಮ್ಮ ಮುಂದೆ ಇರಬೇಕು. ಎಲ್ಲವೂ ಬೆಳೆಯಬೇಕು. ಪ್ರೆಸೆಂಟೇಷನ್ ಸ್ಕಿಲ್ ಬೆಳಿಬೇಕು, ಪರ್ಸನಾಲಿಟಿ ಡೆವಲಪ್ ಆಗಬೇಕು, ಒಂದು ಇಂಟೆಲೆಕ್ಚುವಲ್ ಪವರ್ ಜಾಸ್ತಿ ಆಗಬೇಕು, ಇವುಗಳೆಲ್ಲ ಇರಬೇಕು. ಹಾಗಿದ್ರೆ ಆ ಹರಟೆ ಹೊಡೆಯೋದಕ್ಕಿಂತ ಇದು ಅತ್ಯಂತ ಉತ್ತಮ. ನೀವು ಅಲ್ಲಿರೋದನ್ನ ಹೇಳ್ತಾ ಹೋದ್ರೆ ಸಾಕು, ಮತ್ತೇನು ಮಾಡಬೇಕಾಗಿಲ್ಲ. ಅಲ್ಲಿ ಇದ್ದದ್ದನ್ನ ಹಾಗೆ ಹೇಳ್ತಾ ಹೋದ್ರೆ ಆಯ್ತು. ಒಬ್ರು ಕೇಳಿದ್ರಂತೆ ರಾಮವಿಠಲಾಚಾರ್ಯ ಗೊತ್ತಿರ್ತಾರೆ ನಿಮಗೆ, ಬೆಂಗಳೂರಿನ ಹಿರಿಯ ವಿದ್ವಾಂಸರು. ಅವ್ರ ಹತ್ರ ಯಾರೋ ಹೋಗಿ ಕೇಳಿದ್ರಂತೆ, ಭಾಗವತ ಡಿಫ್ರೆಂಟ್ ಆಗಿ ಹೇಳ್ಬೇಕು, ಏನ್ ಮಾಡ್ಲಿ ಅಂತ. ಅಲ್ಲಿರೋದನ್ನ ಹೇಳಪ್ಪ ಸಾಕು ಅಂದಿರಂತೆ. ಯಾಕಂದ್ರೆ ಅದರದ್ದು ಡೈವರ್ಷನ್ನೇ ಜಾಸ್ತಿ ಆಗ್ತಾ ಇರುತ್ತೆ. ಅದರಿಂದ ಹರಿಯೆಂಬ ದಾಸರ ಕೂಡೆ ಸಂಭಾಷಣೆಯ ಲೇಸು, ಒಡನೆ ಹಿಂಗಿಸುವ ಓಗರವ ನುಂಬುವುದಕ್ಕಿಂತ ಕುಡಿನೀರು ಕುಡಿದುಕೊಂಡಿರುವುದೇ ಲೇಸು. ತಿಂದ ಕೂಡಲೇ ಹೊಟ್ಟೆ ತುಂಬಿ ಬಿಡುತ್ತೆ ಅಂತ ಅನ್ನೋದಕ್ಕಿಂತ ನೀರು ಕುಡ್ಕೊಂಡಿರೋದು ಉತ್ತಮ. ತಿಂದ ಕೂಡಲೇ ಜೀರ್ಣ ಆಗೋದು, ತಿಂದ ಕೂಡಲೇ ಹೊಟ್ಟೆ ತುಂಬೋದು, ಇವುಗಳೆಲ್ಲ ಒಳ್ಳೆಯ ಆಹಾರದ ಲಕ್ಷಣ ಅಲ್ಲ. ಒಂದು ಸರ್ತಿ ತಿಂದ್ರೆ ಹೊಟ್ಟೆಯಲ್ಲಿ ಜಾಮ್ ಪ್ಯಾಕ್ ಆಗಿಬಿಡೋದು, ಅದು ಹೊರಗಡೆಯೇ ಹೋಗದೇ ಇರೋದು, ಈ ತರಹದ್ದಾದರೆ ಅದೆಲ್ಲ ಮೈದಾ ಹಿಟ್ಟಿನ ಪ್ರಾಡಕ್ಟ್. ಅದಕ್ಕಿಂತ ನೀರು ಕುಡ್ಕೊಂಡಿರೋದು ಒಳ್ಳೆಯದು. ಯಾಕಂದ್ರೆ ಆಹಾರ ಹೇಗೆ ಅಂತಂದ್ರೆ, ತೀರ ಶೀತವಾದದ್ದನ್ನು ತಿನ್ನಬೇಡಿ, ತೀರ ಉಷ್ಣ ಆಗಿದ್ದನ್ನು ತಿನ್ನಬೇಡಿ ಅಂತ. ನಾವು ತೀರ ಶೀತದಕ್ಕೆ ಬೆನ್ನು ಬೀಳ್ತಾ ಇದ್ದೇವೆ. ಐಸ್ ಕ್ರೀಮ್ ಅನ್ನೋದೇನಿದೆ ಅದು ಹೊಟ್ಟೆ ತುಂಬಿ ಅಗ್ನಿಯನ್ನೇ ಮಂದಗೊಳಿಸ್ಬಿಡುತ್ತೆ ಬೇಕಾದೋ. ಹೀಗಾಗಿ ತೀರ ಅದನ್ನ ತಿನ್ನೋದಕ್ಕಿಂತ ನೀರು ಕುಡ್ಕೊಂಡಿರೋ, ಮತ್ತೆ ಅಲ್ಲಿಗೆ ಬರೋದು ಕೀಟೋ ಡಯಟ್ ಅಂತ. ಅವರು ಹೋಗ್ತಾರೆ ಜಿಮ್ಮಲ್ಲಿ ಹೋದ್ರೆ ಅವರು ಈ ತರ ಡಯಟ್ ಮಾಡಿ ಅಂತ ಕೊಡ್ತಾರೆ, ವರ್ಕೌಟ್ ಮಾಡಿಸ್ತಾರೆ. ಅದರಿಂದಾಗಿ ಯೋಚನೆ ಮಾಡಿ, ಒಡನೆ ಹಿಂಗಿಸುವ ಓಗರ ಅಂತಂದ್ರೆ ಅನ್ನ,
ನಾವಿವತ್ತು ಒದ್ದೆ ಹುಟ್ಟು ಮಡಿ ಅಂತ, ಮಾತಿನಲ್ಲಿ ಮಡಿ ಇಲ್ಲ ನಮಗೆ, ಮಾತಿನಲ್ಲಿ ಮಡಿ ಇಲ್ಲ. ನಾವು ಎಂತ ಎಲ್ಲ ಇದು ಬೇರೆ ಭಾಷೆಯನ್ನೇ ಹೇಳೋದು. ಭಾತ್ ಅಂತ ಹೇಳ್ತೇವೆ, ಅದು ಹೋಗಲಿ. ಇನ್ನೂ ಕೆಲವೊಬ್ರು ಪಲಾವ್ ಅಂತಾರೆ. ಪಲಾವ್ ಹಾಕಿ ಮಡಿಯಲ್ಲಿ ಅಂತ ಪಲಾವ್ ಬಳಸೋದು. ಫಲ ಅಂದ್ರೆ ಅಂತ ಗೊತ್ತಾ? ಮಾಂಸ ಅಂತ. ಫಲ ಅಂತಂದ್ರೆ ಮಹಾಪ್ರಾಣ ಹೇಳಿದರೆ ಹಣ್ಣು, ಫಲ. ಫಲ ಅಂತಂದ್ರೆ ಮಾಂಸ ಅಂತ. ನಾವು ಅದನ್ನ ಪಲಾವ್ ಹಾಕೋ, ಇವ್ರು ಮಡಿಯಲ್ಲಿ ಬಡಿಸ್ಕೊಂಡು ಹೋಗೋದು. ಪಲಾವ್ ಹಾಕ್ಲಾ ಅಂತ. ಎಂತ ದುರಂತರಿ ಅದು. ಕನ್ನಡದ ಶಬ್ದ ಇಲ್ವಾ? ಓಗರ ಅಂತ ಇಲ್ವಾ? ಭಾಷೆಯ ವಿಚಾರದಲ್ಲಿಯೂ ಶುದ್ಧಿ ಬೇಕು. ಅದರಿಂದ ಬಿಡದೆ ಬಾಂಧವರೊಡನೆ ಕಡಿದಾಡುವುದಕ್ಕಿಂತ ಅಡವಿಯೊಳಗೆ ಅಜ್ಞಾತವಾಸವೇ ಲೇಸು. ಬಂಧುಗಳಲ್ಲಿ ಒಂದು ಸಂಕಟ, ತಲತಲಾಂತರದಿಂದ ಅವರ ಜೊತೆಗೆ ಬಂಧ ಇರುತ್ತೆ. ಅವರೊಡನೆ ಯಾವಾಗಲೂ ಗಲಾಟೆ ಮಾಡ್ಕೊಳ್ಳೋದಕ್ಕಿಂತ ಸುಮ್ಮನೆ ಇರೋದು ಲೇಸು. ಮಸಯಿತಿಹ ಮತ್ಸರದ ನೆರೆಯಳಿರುವುದಕ್ಕಿಂತ ಹಸನಿಲ್ಲದ ಹಾಳು ಗುಡಿಯೇ ಲೇಸು. ಒಳ್ಳೆ ನೆರೆ ಬೇಕು. ಒಳ್ಳೆ ನೆರೆ ಇಲ್ಲದೆ ಹೋದ್ರೆ ಎಲ್ಲೋ ಹೋಗಿರೋದು ಒಳ್ಳೆಯದು. ಇದಕ್ಕೆಲ್ಲ ಡಿಟ್ಯಾಚ್ಮೆಂಟೇ ಬೇಕು. ಇದು ಸರಿ ಇಲ್ವಾ, ಇದನ್ನು ನಾನು ಬಿಟ್ಟು ದೂರ ನಿಲ್ತೇನೆ ಅಂತ. ಹೆಚ್ಚಿನ ಸಮಯದಲ್ಲಿ ಅವರು ಕೆಲವೊಬ್ರು ಸಮಸ್ಯೆ ಹೇಳ್ಕೊತಾ ಇರ್ತಾರೆ, ಮುಗಿಯೋದೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಸಮಸ್ಯೆಯಲ್ಲಿಯೇ ಆನಂದ. ನಾನು ಸಮಸ್ಯೆಯನ್ನು ಹೇಳ್ಕೊತಾನೆ ಇರಬೇಕು ಅಂತ ಗುಟ್ಟಾಗ ಅವ್ರ ತಲೆಯಲ್ಲಿ ಅಂದ್ಕೊಂಡು ಬಿಟ್ಟಿರ್ತಾರೆ. ಅವ್ರಿಗೆ ನೀವು ಏನು ಸೊಲ್ಯೂಷನ್ ಕೊಟ್ಟರು ಬೇಡ, ನೋಡಿ ಹೀಗಾಗ್ತಾ ಇರತ್ತೆ ಅಂತ ಹೇಳ್ತಾನೇ ಇರ್ತಾರೆ. ಈ ಸಮಸ್ಯೆ ಉಂಟು. ಅಂಥವರನ್ನ ಬಿಟ್ಟರೆ ನಿಮಗೆ ನಿಜವಾಗಿಯೂ ಸಮಸ್ಯೆ ಬೇಕು ಅಂದರೆ ಆ ಡಿಟ್ಯಾಚ್ಮೆಂಟ್ ಬೇಕು, ಆಚೆ ಹೊರಡಬೇಕು. ನಿಮಗೆ ಕೆಟ್ಟದಾಗುವಾಗ, ಕೆಟ್ಟದಾಗತ್ತೆ ಅಂತ ಅನಿಸಿದ್ರೆ ದೂರ ನಿಲ್ಬೇಕು. ಒಂದು ಇದೇ ಒಳ್ಳೆಯದು ಅಂತ ಅದನ್ನೇ ಒಪ್ಕೊಂಡ್ಬಿಡ್ಬೇಕು. ಬಿಸಜಾಕ್ಷ ಕಾಗಿ ನೆಲೆಯಾದಿ ಕೇಶವರಾಯ ವಸುಮತಿಯೊಳು ನಿನ್ನ ದಾಸತ್ವವೇ ಲೇಸು. ಇದು ಲೋಕನೀತಿ. ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಏನು ಹೇಳಿರ್ತಾರೆ ಅದರ ಒಂದು ಚಿಂತನೆ. ಇದನ್ನೆಲ್ಲ ನಾವು ದಿವಸ ಹೇಳಿ ಪ್ರಯೋಜನ ಇಲ್ಲ, ತಿಳ್ಕೊಳ್ಬೇಕಷ್ಟೆ. ಪುರಂದರದಾಸರ ಪದ್ಯಗಳಲ್ಲಿ ಒಗಟು ಇಲ್ಲ. ಮುಂಡಿಗೆ ಅಂತ ಕರೀತಾರಲ್ಲ, ಯಾಕೆ ಒಗಟು ಇಲ್ಲ? ಯಾವುದೋ ಒಂದು ಪುರಾಣದ ಮಾತನ್ನ ತೆಗೆದುಕೊಂಡು ಅದನ್ನ ಒಗಟಿನ ರೂಪದಲ್ಲಿ ಹೇಳ್ತಾ ಹೋಗೋದು. ಅದು ಬಿಡಿಸ್ತಾ ಹೋದ್ರೆ ಏನೂ ಇರಲ್ಲ. ಈಗ ಉದಾಹರಣೆಗೆ ವೇದ ಪುರುಷನ ಸುತನ ತಳೋದರಿಯ ಹೆಮ್ಮಗನ ಅಂತೆಲ್ಲ ಶುರು ಆಗತ್ತಲ್ಲ, ಅದು ಲೌಕಿಕವಾದ ಸಂಬಂಧವನ್ನ ಪುರಾಣದಲ್ಲಿ ಇರಿಸಿ ನಾವು ಮುಂದುವರಿಯೋದು. ಆದರೆ ದೇವತೆಗಳ ನಡುವೆ ಆ ಥರದ ಸಂಬಂಧವೇ ಇಲ್ಲ. ಇವಾಗ ದೇವರ ಮೊಮ್ಮಗ ಅಂತ ನಾವು ಶಿವನಿಗೆ ಹೇಳ್ತೇವೆ, ಅದು ನಮ್ಮ ರೀತಿಯಲ್ಲಿ. ಆದರೆ ಅವರು ಹೇಗೆ ತಾತ ಅಂತೇನು ಉಪಾಸನೆ ಮಾಡಲ್ಲ, ಸರ್ವೋತ್ತಮನಾದ ಸ್ವಾಮಿ ಅಂತಾನೆ ಉಪಾಸನೆ ಮಾಡೋದು ಅಲ್ವಾ? ಆದ್ದರಿಂದ ಪುರಾಣದ ಸಂಬಂಧಗಳು ಲೋಕದ ರೀತಿಯಲ್ಲಿ ಇರುತ್ತೆ. ದೇವತೆಗಳ ಒಳಗಡೆ ಪರಸ್ಪರ ಅವರಿಗೆ ಅದಾಯಾದರು ಅಂತ. ದೇವತೆಗಳಿಗೆ ವಾರಸುದಾರಿಕೆ ಇಲ್ಲ. ಅಂದ್ರೆ ಇಂದ್ರನ ಮಗ ಜಯಂತ ಇಂದ್ರ ಆಗಲ್ಲ. ಇದು
ನಾವು ನೋಡ್ತೇವೆ. ದೇವತೆಗಳಲ್ಲಿ ವಾರಸುದಾರಿಕೆ ಇಲ್ಲ, ಅದು ಮನುಷ್ಯರಲ್ಲಿ ಮಾತ್ರ ಇರುವಂಥದ್ದು. ಆದ್ದರಿಂದ ನಾವು ಆ ರೀತಿ ಇದನ್ನೇ ಮಾಡಲಿಕ್ಕಿಲ್ಲ, ನೋಡ್ಲಿಕ್ಕಿಲ್ಲ. ಆದರೆ ಲೋಕದ ರೀತಿಯಲ್ಲಿ ನೋಡೋದು ಒಂದು ವಿನೋದ ಅಷ್ಟೆ. ಹೀಗಾಗಿ ಮುಂಡಿಗೆಯಿಂದ ನಾವು ಅದನ್ನು ದಿವಸ ಚಿಂತನೆ ಮಾಡಿ ಏನನ್ನು ಆವೃತ್ತಿ ಮಾಡಲಿಕ್ಕಾಗಲ್ಲ. ಲೋಕದ ನೀತಿ ಏನಿದೆ ಅದನ್ನು ಓದಬೇಕು, ಯಾವಾಗಲೂ ಒಮ್ಮೆ ಹೇಳಬೇಕು. ಆದರೆ ಧ್ಯಾನಕ್ಕೆ ಕೇವಲ ಉಪಯುಕ್ತವಾದದ್ದನ್ನು ಮತ್ತೆ ಮತ್ತೆ ಹೇಳಬೇಕಾಗುತ್ತೆ. ಇವಾಗ ಉದಾಹರಣೆಗೆ ಆರು ಸಂಗಡ ಬಾಹೋರಿಲ್ಲ ಅಂತ ಹೇಳಿ ಒಂದು ಹಾಡಿದೆ. ಅದನ್ನು ನಾವು ಮನವರಿಕೆ ಮಾಡ್ಕೊಳ್ಬೇಕೇ ವಿನಃ ದಿವಸ ಹಾಡಿ ಏನು ಮಾಡೋದು ಅಲ್ವಾ? ಯಾವುದು ಧ್ಯಾನಕ್ಕೆ ಅನುಕೂಲ ಆಗತ್ತೆ ಅದನ್ನ ಮಾಡಿಕೊಳ್ಳಿ, ಅದನ್ನ ನೋಡಿ. ಇವಾಗ ದಿವಸ ಗಾಯತ್ರಿ ಮಂತ್ರವೋ ಹಾಗೆ ಪೌರಾಣಿಕ ಚಿಂತನೆಯೋ ಅದನ್ನ ದಿವಸ ಮಾಡಬೇಕಾಗತ್ತೆ. ಹೆಣ್ಣು ಮಕ್ಕಳಿಗೂ ಒಂದು ಹಂತ ಆದಮೇಲೆ ಅವರಿಗೂ ಗಾಯತ್ರಿ ಮಂತ್ರ ಉಂಟು, ಅಥವಾ ಗಾಯತ್ರಿ ಮಂತ್ರದಲ್ಲಿ ಹೇಳಿದಂತೆ ಧ್ಯಾನ ಮಾಡಬಹುದು. ಆದರೆ ಇದನ್ನ ಆವೃತ್ತಿ ಯಾವಾಗಾದ್ರೊಮ್ಮೆ ಮಾಡ್ಕೊಂಡು ತಿಳ್ಕೊಂಡಿದ್ರೆ ಆಯ್ತು. ದಿವಸ ಹಾಡಿ ಆರು ಸಂಗಡ ಬಾಹೋರಿಲ್ಲ ಅನ್ನುವ ಹಾಡನ್ನ 1008 ಬಾರಿ ಜಪ ಮಾಡಿ ಏನು ಪ್ರಯೋಜನ ಇಲ್ಲ. ತಿಳ್ಕೊಂಡ್ರೆ ಆಯ್ತು. ಕೆಲವೊಂದು ಹಾಗೆಲ್ಲ ಇರುತ್ತೆ. ಕೆಲವೊಂದು ಪುರಾಣದ ಮಾತುಗಳು ಏನಿರುತ್ತೆ ಅದರ ಮೇಲುನೋಟದ ಅನುವಾದ ಇರುತ್ತೆ. ಅದನ್ನು ನಮ್ಮ ರೀತಿಯಲ್ಲಿ, ಉದಾಹರಣೆಗೆ ನೋಡಿ, ಆವ ಬಲವಿದ್ದರೇನು ದೈವ ಬಲವಿಲ್ಲದವಗೆ. ಹೊರಗಡೆ ಎಲ್ಲ ಚೆನ್ನಾಗಿರುತ್ತೆ, ಏನೋ ಆಪತ್ತು ಉಂಟಾಗತ್ತೆ, ಅವಾಗ ದೈವ ಬಲ ಇಲ್ಲ ಅಂತ. ಅದಕ್ಕೆ ಅವ್ರು ಕೊಡುವ ಉದಾಹರಣೆ ನೋಡಿ, ನೊಸಲಗಣ್ಣಿನ ಬಲ, 4 ತೆರದ ಬಲ, ತ್ರಿಶೂಲ ಡಮರುಗಳ ಅಗ್ನಿಬಲವು, ಪಶುಪತಿಯ ರೂಪಿನ ಬಲದ ಶಿಶುಪಾಲನ, ಅಸುರಮರ್ದನ ಕೃಷ್ಣ ಶಿರವ ಛೇದಿಸುವಾಗ. ಇದು ಶಿಶುಪಾಲನಿಗೆ ಇರುವಂತಹದ್ದು. ನೋಡಿ, ಹಣೆಯ ಮೇಲೆ ಕಣ್ಣಿದೆ, ಅದು ಬಲ ಏನು ಕೊಡ್ಲಿಲ್ಲ ವಾಸ್ತವಿಕವಾಗಿ. 4 ಕರದ ಬಲ, 4 ಕೈ ಇತ್ತಂತೆ ಶಿಶುಪಾಲನಿಗೆ. ಆ ಶಿಶುಪಾಲನಿಗೆ 4 ಕೈಗಳಿದ್ವು. ಅವನು ಎತ್ಕೊಂಡ, ಯಾರು? ಕೃಷ್ಣ ಎತ್ಕೊಂಡಾಗ ಅದೆಲ್ಲ ಮಾಯ ಆಯಿತು. ಇವನೇ ಇವನನ್ನ ಕೊಲ್ಲೋದು ಅಂತ. ಆಮೇಲೆ ಶಿಶುಪಾಲನ ತಾಯಿ ಕೇಳಿದಳಂತೆ, ಇವನನ್ನು ಕೊಲ್ಲಬೇಡ ಅಂತ. ಅದಕ್ಕೆ ಅವಳು ಹೇಳಿದ್ರಂತೆ, 108 ತಪ್ಪು ಆಗುವವರೆಗೂ ನೀನು ಸಹಿಸಬೇಕು. ವಾಸ್ತವವಾಗಿ ಈ ಕಥೆ ಮಹಾಭಾರತದಲ್ಲಿ ಇಲ್ಲ, ಮತ್ತೆ ಅದು ಅಸಂಗತ ಕೂಡ. ಯಾಕೆ ಗೊತ್ತಾ? ಕೃಷ್ಣ ಶಿಶುಪಾಲನಿಗಿಂತ ಬಹಳ ಚಿಕ್ಕವನು. ನಿಮಗೊಂದು ವಿಷಯ ಗೊತ್ತಿರಲಿ, ಶಿಶುಪಾಲನ ಮಗಳು ದೇವಕಿಯನ್ನ ಧರ್ಮರಾಜ ಮದುವೆ ಆಗಿದ್ದಾನೆ. ಏನು? ಶಿಶುಪಾಲನ ಮಗಳ ಹೆಸರು ಏನು? ದೇವಕಿ. ದೇವಕಿಯನ್ನ ಮದುವೆ ಆದವ ಯಾರು? ಧರ್ಮರಾಜ. ಧರ್ಮರಾಜ ಕೃಷ್ಣನಿಗಿಂತ 1.5 ವರ್ಷ ಚಿಕ್ಕವನು. ಇವನು ಹೇಗೆ ಹೋಗಿ ಶಿಶುಪಾಲನ ಭೇಟಿ ಮಾಡ್ಲಿಕ್ಕಾಗತ್ತೆ ಚಿಕ್ಕವನಿರುವಾಗ? ಮಹಾಭಾರತದಲ್ಲಿ ಈ ಕಥೆಯೇ ಇಲ್ಲ. ಮಹಾಭಾರತದಲ್ಲಿ ಮಾತ್ರ ಅಲ್ಲ, ಭಾಗವತದಲ್ಲಿಯೂ ಇಲ್ಲ, ಯಾವ ಪುರಾಣದಲ್ಲಿಯೂ ಇಲ್ಲ. ಎಲ್ಲಿಂದ ಬಂದಿದೆ ಅಂತಾನೆ ಗೊತ್ತಿಲ್ಲ. ಆದ್ರೆ ಕನಕದಾಸರು ಯಾಕೆ ತಗೊಂಡದ್ದು? ಅವತ್ತಿನ ಜನರ ಮಾತಿನ ಬಲ ಇತ್ತು, ತಗೊಂಡ್ರು ಅಷ್ಟೆ. ಯಾಕೆಂದ್ರೆ ಅವರಿದ್ದ ಕಾಲಕ್ಕೆ ಆ ಗ್ರಂಥಗಳನ್ನೆಲ್ಲ ನೋಡಿ ಅದನ್ನು ವಿಮರ್ಶೆ ಮಾಡ್ಲಿಕ್ಕೆ ಪುರುಸೊತ್ತೂ ಇರಲಿಲ್ಲ. ಅದರಿಂದಾಗಿ ನಾವು ಇವತ್ತು ಇದನ್ನ ದೈವ ಬಲ ಇಲ್ಲ ಅನ್ನೋದಕ್ಕೆ ಒಂದು ಹೇಳಿದ್ದಾರೆ ಅಷ್ಟೇ. ಅಷ್ಟೇ ತಗೊಳ್ಬೇಕು, ಬೇರೆ ಅಲ್ಲ. ಇವಾಗ ಇಂಥ ಹೆಣ್ಣನ್ನು ನಾನೆಲ್ಲಿ ಕಾಣೆನೋ ಅಂತ ಒಂದು ಪದ್ಯ ಇದೆ ಪುರಂದರದಾಸರದ್ದು. ವಾಸ್ತವವಾಗಿ ನೀವು ಭಾಗವತದಲ್ಲಿ ನೋಡಿದ್ರೆ
ದೇವರು ಬ್ರಹ್ಮಚಾರಿಯ ರೂಪದಲ್ಲಿ ಬರೋದು. ಶಿವನನ್ನ ಏಮಾರಿಸುವುದು ಬ್ರಹ್ಮಚಾರಿಯ ರೂಪದಲ್ಲಿ, ವಟುವಿನ ರೂಪದಲ್ಲಿ, ಹೆಣ್ಣಿನ ರೂಪದಲ್ಲಿ ಅಲ್ವೇ ಅಲ್ಲ. ಮತ್ತೆ ಯಾವ ಪುರಾಣದಲ್ಲಿಯೂ ಹೆಣ್ಣಿನ ರೂಪದಲ್ಲಿ ಬರೋಲ್ಲ ಅವನು. ಮೋಹಿನಿಯಾಗಿ ಬಂದ, ಭಸ್ಮಾಸುರನಿಗೆ ನನ್ನ ಜೊತೆ ನರ್ತನ ಮಾಡುವಂದ, ನರ್ತನ ಮಾಡುದ, ಆಮೇಲೆ ಅವಳು ತಲೆ ಮೇಲೆ ಕೈ ಇಟ್ಕೊಂಡ್ಲು ನರ್ತನ ಮಾಡ್ತಾ, ಇವನು ತಲೆ ಮೇಲೆ ಕೈ ಇಟ್ಕೊಂಡು ಸತ್ತೋದ ಅಂತ. ಇದು ಯಾವ ಪುರಾಣದಲ್ಲಿಯೂ ಇಲ್ಲ. ಮತ್ತೆ ಯಾಕೆ ಹೇಳಿದ್ದು? ಅವತ್ತಿನ ಕಾಲದ ಕಥೆ ಏನು ಪ್ರಚಲಿತದಲ್ಲಿತ್ತು ಅದನ್ನು ಬಳಸಿ ನೀವು ಈ ರೀತಿ ದೇವರ ಮಹಿಮೆಯನ್ನು ಅನುಸಂಧಾನ ಮಾಡಿ, ಅಷ್ಟೇ ತಾತ್ಪರ್ಯವೇ ವಿನಃ ಬೇರೆ ಅಲ್ಲ. ಆದ್ದರಿಂದ ನೋಡಿ, ಕನಕದಾಸರು ಹೇಳಿದ್ದಾರೆ, ಅದರಿಂದಾಗಿ ಕೃಷ್ಣನಿಗೆ ಇದು ಶಿಶುಪಾಲನಿಗೆ 4 ಕೈ ಇತ್ತು, 3 ಕಣ್ಣಿತ್ತು, ಕೃಷ್ಣ ತೊಡೆ ಮೇಲೆ ತಗೊಂಡ, ಎಲ್ಲ ಮಾಯ ಆಗೋಯ್ತು. ಈ ಕಥೆ ಸತ್ಯ ಹೇಳಬೇಡಿ. ಕನಕದಾಸರ ಸ್ಪಿರಿಟ್ ಅನ್ನು ಮಾತ್ರ ತೆಗೆದುಕೊಳ್ಳಿ. ಆವ ಬಲವಿದ್ದರೇನು ದೈವ ಬಲವಿಲ್ಲದವಗೆ ಅಷ್ಟೇ ತಗೊಳ್ಳಿ, ಬೇರೆ ತಗೊಳ್ಬೇಡಿ. ಆದ್ರೆ ಮುಂದೆ ನೋಡಿ, ಹರನ ಕರುಣದ ಬಲವು, ಸುರರ ಗೆಲಿದಾ ಬಲವು, ಪರಮಶಕ್ತಿಯು ತನ್ನ ಭುಜದ ಬಲವು, ಧರೆಯನೆತ್ತಿದ ಬಲವುಳ್ಳ ಹಿರಣ್ಯಾಕ್ಷನ ವರಹನಾಗಿ ಅಚ್ಯುತನು ಶಿರವ ತರಿವಾಗ ಆವ ಬಲವಿದ್ದರೇನು ದೈವ ಬಲವಿಲ್ಲದವಗೆ. ಯಾವ ಬಲ ಇದ್ರೇನು? ವರಾಹನಿಗೆ ವರಾಹ ಎದುರುಗಡೆ ಬಂದಾಗ ಹಿರಣ್ಯಾಕ್ಷ ಪೂರ್ತಿಯಾಗಿ ಸತ್ತ, ಅವನಿಗೆ ಹಿಂದಿನ ಬಲಗಳೆಲ್ಲ ಯಾವುದು ಬೆಂಬಲಕ್ಕೆ ಬರಲಿಲ್ಲ, ಬೆನ್ನು ಬಲಕ್ಕೆ ಸಿಗಲೇ ಇಲ್ಲ, ಹಾಗೆ ಸತ್ತ ಅಂತ. ಅದನ್ನು ನಾವು ಹಾಗೇ ತಗೊಳ್ಬೇಕು, ಬೇರೆ ರೀತಿಯಾಗಿ ಅಲ್ಲ. ಅದೇ ರೀತಿ ರಾವಣನನ್ನು ಕೊಲ್ಲುವಾಗ ಹಾಗೇ ಮುಂದೆ, ಅದರಿಂದಾಗಿ ಆವ ಬಲವೂ ಇಲ್ಲ, ಆವ ಬಲವಿಲ್ಲದವಗೆ. ಎಲ್ಲ ಬಲ ಇರುತ್ತೆ, ದೈವ ಬಲವಿಲ್ಲದೆ ಆವ ಬಲವಿದ್ದರೇನು ಅಂತ ಈ ರೀತಿ. ಅದರಿಂದಾಗಿ ಪುರಂದರದಾಸರ, ಅದು ಕನಕದಾಸರ ಪದ್ಯಗಳಲ್ಲಿ ಹೀಗೂ ನಾವು ನೋಡಬೇಕಾಗುತ್ತೆ. ಕೆಲವೊಂದು ಪದ್ಯ ಇದೆ, ಅದು ಬಹಳ ವಿಚಿತ್ರ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದ ನೋಡಿದೆನ ಸೃಷ್ಟಿಗೀಶ ಶ್ರೀರಂಗಶಾಯಿ ಅಂತ. ಅದು ಶಾಸ್ತ್ರಗಳ ಆವರ್ತನೆಯಿಂದ ಅವರಿಗೆ ಖಚಿತವಾದ ಫಲ. ಇದಿಷ್ಟನ್ನು ನಾವು ಬೇರೆ ಬೇರೆ ಗ್ರಂಥಗಳಲ್ಲಿ, ವಿಶೇಷತಃ ಮಧ್ವವಿಜಯ 11ನೇ ಸರ್ಗದಲ್ಲಿ ನೋಡ್ತೇವೆ. ವಿಧಯೋ ವಿಹಂಗ ಪತಯೋ ಗಣಿತಾ ರಮಣೀಯುತಾಶ್ಚ ಫಣಿಪೇಂದ್ರ ಮುಖಾ ಪರಯೋಗ ಭೂರಿ ಸುಖ ಭೋಗ ಮಿತಾ ಅಂತ. ವಿಧಯ ಸಾವಿರಾರು ಬ್ರಹ್ಮರು, ಸಾವಿರಾರು ರುದ್ರರು, ಸಾವಿರಾರು ಶೇಷರು, ಸಾವಿರಾರು ಗರುಡರು, ಇವರೆಲ್ಲ ಅಲ್ಲಿ ಇರ್ತಾರೆ ಮೋಕ್ಷದಲ್ಲಿ. ಯಾಕಂದ್ರೆ ಪ್ರತಿಕಲ್ಪದಲ್ಲಿ ಸಾಧನೆ ಮಾಡಿ ಮುಕ್ತರಾಗ್ತಾರೆ. ಆ ಮಧ್ವವಿಜಯದ ಭಾಗವನ್ನು ನೋಡಿ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ಇಲ್ಲಿಯೇ ನೋಡಿದೆ ಶಾಸ್ತ್ರವನ್ನ ಓದ್ತಾ ಅಂತರ್ಥ. ಅದು ಅವರ ನೇರ ಅನುವಾದ. ಬೇರೆ ಬೇರೆ ಗ್ರಂಥಗಳಲ್ಲಿ ಭಾಗವತ 2ನೇ ಸ್ಕಂದದಲ್ಲಿ ಒಂದು ಕಡೆ ಬರುತ್ತೆ, ಇದು ನೇರ ಅನುವಾದ. ರಂಭೆ ಊರ್ವಶಿ ಮೇಳವ ಕಂಡೆ, ತುಂಬುರು ನಾರದರನು ಕಂಡೆ, ಅಂಬುಜೋದ್ಭವ ಪ್ರಮುಖರ ಕಂಡೆ, ಶಂಬರಾರಿಪಿತನೆ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಲಿದ್ದೆ. ಇಷ್ಟು ದಿವಸ, ಅಯ್ಯೋ ಎಷ್ಟು ದೂರ, ಅದನ್ನ ಹೆಂಗ್ ನೋಡೋದು ಅಂತ ಇದ್ದೆ. ಶಾಸ್ತ್ರವನ್ನ ಓದಿ ಇದನ್ನ ನಾನು ಪಡೆದುಕೊಂಡೆ ಅಂತಾರೆ. ಇದಕ್ಕಿನ್ನೂ ಒಂದು ಆಯಾಮ ಇದೆ. ಶಂಕರರು ಏನೂ ಇಲ್ಲ ಅಂತ ಹೇಳ್ತಾರೆ. ಮುಕ್ತಿ, ನಿರ್ಗುಣ ಮುಕ್ತಿ ಅಂತ ಅವ್ರು ಹೇಳೋದು, ಪರಮುಕ್ತಿ ಅಂತ ಕರೀತಾರೆ. ಮೊದಲು ಕನಕದಾಸರು ಶಂಕರರನ್ನ ಒಪ್ಪಿದ್ದರು. ಕ್ರಮೇಣ ರಾಮಾನುಜರ ಬಳಿ ಬಂದರು, ಆಮೇಲೆ ಮಧ್ವರ ಬಳಿ ಬಂದರು, ಅಂದ್ರೆ ಗ್ರಂಥದ
ಆಗ ಮಧ್ವರು ಹೇಳಿದಂತೆ ಪುರಾಣಗಳಲ್ಲಿ ವೇದಗಳಲ್ಲಿ ಮೋಕ್ಷದ ಚಿಂತನೆ ಇದೆ. ಅದನ್ನು ನೋಡಿ ಬರೆದು ನಾನು ಮಧ್ವರನ್ನ ಒಪ್ಪಿದ್ದೇನೆ ಅನ್ನುವ ಸೂಚನೆಯೂ ಇಲ್ಲಿ ಇದೆ. ಏಕೆಂದರೆ ಎಲ್ಲರೂ ಸಮಾನರಲ್ಲ, ಎಲ್ಲರೂ ಸಮಾನರು ಅಂತನ್ನೋದೊಂದು ಬೋಗಸ್. ಆ ಸ್ಟೇಟ್ಮೆಂಟೇ ಸರಿ ಇಲ್ಲ, ಎಲ್ಲರೂ ಸಮಾನರು ಅಂತನ್ನೋದು. ಅದನ್ನು ನಾನು ಒಪ್ಪಿಲ್ಲ, ಮುಕ್ತಿಯಲ್ಲೂ ಅವರಿಲ್ಲ, ಆ ತರಹ ಸಮಾನತೆ ಇಲ್ಲ ಅಂತ ಹೇಳಿ ಈ ಹಾಡನ್ನ ಅವರು ಬರೆದಿದ್ದಾರೆ. ಇನ್ನು ಮಧ್ವರ 3 ಅವತಾರಗಳನ್ನು ಒಪ್ಪಿಕೊಂಡಿದ್ದಾರೆ ಕನಕದಾಸರು. ಹನುಮನಾಗಿ, ಭೀಮನಾಗಿ, ಮಧ್ವನಾಗಿ. ಆಮೇಲೆ ಈಶನಿನ್ನ ಚರಣ ಭಜನೆ ಅನ್ನೋದು 24 ರೂಪಗಳ ಚಿಂತನೆ. ಇದೆಲ್ಲ ಮಧ್ವರ ಹಿನ್ನೆಲೆಯಲ್ಲಿ ಮಾತ್ರ ಆಗತ್ತೆ, ಬೇರೆ ಅಲ್ಲ. ದೇವರನ್ನ ಆರಾಧನೆ ಮಾಡುವಾಗ ದ್ವಾದಶ ಮೂರ್ತಿ ಆರಾಧನೆ ಅಂತ ನೀವು ಅತ್ಯಂತ ಹಳೆ ದೇವಸ್ಥಾನಗಳಲ್ಲಿ ಹೋಗಿ ನೋಡಿ. ಧರ್ಮಸ್ಥಳದಲ್ಲಿ ದ್ವಾದಶ ಮೂರ್ತಿ ಆರಾಧನೆ ಅಂತ 12 ಜನ ಬ್ರಾಹ್ಮಣರ ಆರಾಧನೆ ದಿವಸ. ಸುಬ್ರಹ್ಮಣ್ಯದಲ್ಲಿ ಹೋಗಿ ನೋಡಿ, 12 ಜನ ಬ್ರಾಹ್ಮಣರ ಆರಾಧನೆ, ದ್ವಾದಶ ಮೂರ್ತಿ ಆರಾಧನೆ. ಯಾವುದು? ಕೇಶವಾದಿ ದ್ವಾದಶ. ನಾವೇನು ಆಚಮನ ಮಾಡುವಾಗ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಅಲ್ಲಿಂದ ಹಿಡಿದು 12 ಮೂರ್ತಿಗಳ ತನಕ ಅವರನ್ನ ಆವಾಹನೆ ಮಾಡಿ ಚಿಂತನೆ ಮಾಡು. ಅದರ 24 ಮೂರ್ತಿಗಳನ್ನ ದಿವಸವೂ ಚಿಂತಿಸಬೇಕು ಅಂತ ಆಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ, ಬೇರೆ ಯಾರು ಹೇಳಲ್ಲ. ನಾನು ಮಧ್ವರನ್ನ ಒಪ್ಪಿದ್ದೇನೆ ಅನ್ಲಿಕ್ಕೆ 24 ಮೂರ್ತಿ ಸ್ತುತಿ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ ಅಂತ ಕನಕದಾಸರ ಈ ಪದ್ಯವನ್ನ ಹಾರ್ದವಾಗಿ ತೆಗೆದುಕೊಂಡು ಬ್ರಾಹ್ಮಣ ಸಮಾಜ ಉಳಿಸಿದ್ದು. ಅದನ್ನ ಬೇರೆ ಯಾರು ಅಲ್ಲ. ಕನಕದಾಸರನ್ನ ಅಪ್ಪಿಕೊಂಡದ್ದು ಬ್ರಾಹ್ಮಣ ಸಮಾಜ. ಅಂದ್ರೆ ಅವಾಗಿನಿಂದಲೂ ಕೂಡ ಬ್ರಾಹ್ಮಣರು ಗುಣಗ್ರಾಹಿಗಳು. ನಿಮಗೊಂದು ವಿಷಯ ಗೊತ್ತಿರಲಿ, ಸೂತ ಪುರಾಣಿಕರು ಬ್ರಾಹ್ಮಣರಲ್ಲ. ಭಾಗವತವನ್ನು ಹೇಳಿದ ಸೂತ ಪುರಾಣಿಕರು ಬ್ರಾಹ್ಮಣರಲ್ಲ. ಆದರೆ ಶೌನಕಾದಿಗಳೆಲ್ಲ ಕೆಳಗಡೆ ಕುಳಿತು ಇವರು ಪುರಾಣ ಹೇಳಲಿಕ್ಕೆ ಮೇಲ್ಗಡೆ ಬಿಡ್ತಾರೆ. ಭಾಗವತ ನಾವು ಅಷ್ಟು ಓದುವ ಗ್ರಂಥ, ಅದನ್ನು ಹೇಳಿದವರು ಸೂತ ಪುರಾಣಿಕರು, ಅವರು ಬ್ರಾಹ್ಮಣರಲ್ಲ. ಅದರಿಂದಾಗಿ ಮೊದಲಿಂದ ಬ್ರಾಹ್ಮಣರು ಗುಣಗ್ರಾಹಿಗಳು. ಏನೋ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರಬಹುದು, ಆದರೆ ಮೊದಲಿಂದಲೂ ಕೂಡ ಗುಣಗ್ರಾಹಿಗಳು. ಈ ತರಹದ ಕನಕದಾಸರನ್ನ ಉಡುಪಿಯಲ್ಲಿ ನೋಡ್ಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ ನಂಬೋರು ಯಾರು? ಉಡುಪಿಯಲ್ಲಿ ಯಾವತ್ತಿಗೂ ಕೂಡ ಎಲ್ಲರಿಗೂ ದರ್ಶನಾವಕಾಶ ಇದೆ. ಇವರು ಫಿಲಂನವರು ಒಂದು ಪ್ರಬಲವಾದ ವಿಲನ್ ಬೇಕಲ್ಲ, ಅದಕ್ಕೆ ಅವರು ಆ ರೀತಿ ಮಾಡುದು ಅಷ್ಟೇ ವಿನಃ ಆ ಕಥೆಯೇ ಅಸಂಗತ. ಆಮೇಲೆ ಬಾಗಿಲನ್ನು ತೆರೆದು ಏನು ಸೇವೆಯನ್ನು ಕೊಡೋ ಹರಿಯೇ. ಅವ್ರು ಇನ್ನೊಂದೇನು ಅಂದ್ರೆ ಆ ಊರಿನ ಯಾವ ಊರಿನಲ್ಲಿ ಹಾಡು ಮಾಡಿದ್ರು ಅಂತ ಗೊತ್ತಾಗುತ್ತೆ. ಕೆಲವೊಂದ್ ಕಡೆ ಬಾಡದ ಆದಿಕೇಶವ ಅಂತಾರೆ, ಕೆಲವೊಂದ್ ಕಡೆ ಕಾಗಿನೆಲೆಯ ಆದಿಕೇಶವ ಅಂತಾರೆ ಅಲ್ವಾ. ಇದು ಇದರಲ್ಲಿ ಉಡುಪಿಯ ಆದಿಕೇಶವ ಅಂತ ಏನಾರು ಉಂಟಾ? ಬಾಗಿಲನ್ನು ತೆರೆದು ಅಲ್ರಿ, ಗೋಡೆ ಇತ್ತು, ಗೋಡೆಯನ್ನು ಒಡೆದು ಸೇವೆಯನ್ನು ಕೊಡೋ ಹರಿ ಏನ್ ಬೇಕಿತ್ತು? ಸ್ವಲ್ಪ ಕಾಮನ್ ಸೆನ್ಸ್ ಅಲ್ಲಿ ಯೋಚನೆ ಮಾಡಿ. ಬಾಗಿಲೇ ಇಲ್ಲ ಅಂದ್ರೆ ತೆರೆಯೋದೇನ್ರಿ? ಎಲ್ಲಿ ಬಾಗಿಲಿರುತ್ತೋ ಅಲ್ಲಿ ನಿಂತು ತೆರೆ ಅಂತ ಹೇಳ್ತೇವೆ. ಎಲ್ಲಿ ಬಾಗಿಲೇ ಇಲ್ಲ, ಗೋಡೆಯ ಹತ್ರ ನಿಂತ್ಬಿಟ್ಟು ಬಾಗಿಲನ್ನು ತೆರೆ ಅಂದ್ರೆ ತಲೆಸಮ ಉಂಟಾ ಅಂತ ಕೇಳ್ಬೇಕಾ ಇಲ್ವಾ? ಇವಾಗ ನಿಮ್ಮ ಪ್ರಕಾರ ಕನಕದಾಸರು ಪದ್ಯ ಹೇಳಿದ ಮೇಲೆ ಅಲ್ಲಿ ಹೊಡಿತು, ಆಮೇಲೆ ಇಲ್ಲಿ ಹೊಡಿತು ಅಂತೀರ ಅಂದ್ರೆ ಅಲ್ಲಿ ಬಾಗಿಲಿಲ್ಲ ಅಂತ. ಗೋಡೆ ಅಲ್ವಾ ಇದ್ದದ್ದು,
ಮತ್ತೇನು ಗೋಡೆಯನ್ನು ಓಡೋದು ಸೇವೆಯನ್ನು ಕೊಡೋ ಹರಿಯ ಯಾಕಲ್ಲ, ಬಾಗಿಲನ್ನು ತೆರೆದು ಯಾಕೆ? ಅದಕ್ಕೆ ನಾನು ಹೇಳೋದು, ಸುತ್ತಲವರು ಏನು ಹೇಳ್ತಾ ಇದ್ದಾರೆ ಎಲ್ಲ ಪರಿವೇಶವನ್ನು ಬಿಟ್ಟು ಏನು ನಮ್ಮ ಭಾಷೆಗೆ ದಕ್ಕುತ್ತೆ ನೇರ ಅದನ್ನೇ ನೋಡಬೇಕು ಅಂತ, ಪ್ರೈಮರಿ ಸೋರ್ಸ್ ಅಂತ. ಕೆಲವೊಂದು ಕಡೆ ಅವರು ನೀಮಾಯೆಯೊಳಗೋ ಅನ್ನೋದು ಬರೀತಾರೆ. ನೀಮಾಯೆಯೊಳಗೋ ಅನ್ನೋ ಒಂದು ಹಾಡು ಅದು ಭಾಗವತದ ನೇರ ಅನುವಾದ. ಭಾಗವತ ಏನಿದೆ ಅದು ಸುಮಾರು 18,000 ಗ್ರಂಥಗಳಿದೆ. ಒಂದು ಗ್ರಂಥ ಅಂದರೆ 32 ಅಕ್ಷರ. 18,000 ಗ್ರಂಥಗಳು ಇರುವ ಭಾಗವತ. ಗ್ರಂಥ 18 ಶತವಿಚ್ಛೇದ ಸಂಯುತ ಅಂತ ಭಾಗವತ ಹೇಳುವಂಥದ್ದು. 18,000 ಗ್ರಂಥಗಳು ಆಯ್ತಾ. ಆ 18,000 ಗ್ರಂಥಗಳಿರುವ ಭಾಗವತ ಕೇಳಬಹುದು. ಆದರೆ ಲಕ್ಷ ಶ್ಲೋಕಾತ್ಮಕವಾದ ಗ್ರಂಥ ಭಾರತ ಕಷ್ಟ. ಅಂದಾಗಿ ಭಾಗವತದ ಪ್ರಮೇಯ ಸುಲಭ, ಮಹಾಭಾರತದ ಪ್ರಮೇಯಗಳು ಕಷ್ಟ. ಆದ್ರೆ ಅವಾಗ ಯುದ್ಧದ ಸಮಸ್ಯೆ ಏನೇನೋ ಇತ್ತು, ಅದರಿಂದಾಗ ಅದನ್ನು ಕೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಕೇಳಬೇಕಲ್ವಾ? ನೀವು ಎಲ್ಲರೂ ಮಹಾಭಾರತ ಶ್ಲೋಕ ಹೇಳಿ ಅಂತ ಕೇಳಿದ್ರೆ ವಿದ್ವಾಂಸರು ಓದಲಿಕ್ಕೆ ಶುರು ಮಾಡ್ತಾರೆ. ಅವರೇ ಓದಿ ಹೇಳೋದಿಲ್ಲ. ನೀವು ಭಾಗವತ ಯಾಕೆ ಉಳ್ಕೊಂಡಿದೆ ಅಂದ್ರೆ ಎಲ್ಲರೂ ಭಾಗವತ ಹೇಳಿ ಅನ್ನೋದಾದ್ರಿಂದ ಅವ್ರು ಭಾಗವತ ಓದ್ತಾ ಇದ್ದಾರೆ. ನಾವೇ ಮಹಾಭಾರತವನ್ನು ನಾನು ನನ್ನ ಪಾಡಿಗೆ ನನಗಾಗಿ ಓದಿಕೊಳ್ತೇನೆ, ಆಮೇಲೆ ಹೇಳ್ತೇನೆ ಅನ್ನೋರು ಯಾರಿದ್ದಾರೆ ಈಗ? ಹಾಗೆ ಓದಿದವರೊಬ್ರು ಇದ್ರು, ಹೋಗಿಬಿಟ್ರು, ಅವ್ರು ಇನ್ನ ಇಲ್ಲ. ಅಂದ್ರೆ ಯಾರು? ಗೋವಿಂದಾಚಾರ್ಯರು. ನಾನು ನನಗಾಗಿ ಓದಿಕೊಳ್ತೇನೆ, ನಾನು ಓದಿದ್ದು ಜೀರ್ಣ ಆಗಿದೆ ಅಂತ ಅನ್ನಿಸಿ ನಿಮಗೆ ಹೇಳ್ತೇನೆ ಅಂತ ಹಾಗಿರೋರೊಬ್ರು ಇದ್ರು. ಇನ್ಯಾರೂ ಹಾಗಿಲ್ಲ. ನೀವು ಹೇಳಿದ್ರೆ ಓದ್ತಾರೆ. ಭಾಗವತ ಆಗಲಿ ವೇದ ಆಗಲಿ ಅವ್ರಿಗಾಗಿ ಅವರು ಓದಿಕೊಳ್ಳೋದು ಅಂತ ಇಲ್ಲ. ಅದರಿಂದ ನೀವು ಮಹಾಭಾರತ ಹೇಳಿ ಶ್ಲೋಕ ಅಂತ ನೀವು ಹಠ ಹಿಡಿದರೆ ಅವ್ರು ಓದಲಿಕ್ಕೆ ಶುರು ಮಾಡ್ತಾರೆ. ಅಂದಾಗ ಅವ್ರಿಗೆ ಉಪಕಾರ ಮಾಡಿ ಅಂತ ನಾನು ಕೇಳೋದು. ಹೀಗಾಗಿ ಭಾಗವತದಲ್ಲಿರುವ ಪ್ರಮೇಯಗಳು ಬೇಕಾದಷ್ಟು ಬರುತ್ತೆ. ಮಹಾಭಾರತದ ಅನೇಕ ಪ್ರಮೇಯಗಳನ್ನ ನಾವು ಯಾವ ಹರಿದಾಸರ ಪದ್ಯದಲ್ಲಿಯೂ ಕಾಣೋದಿಲ್ಲ. ಶ್ರೀಪಾದರಾಜರ ಪದ್ಯಗಳಲ್ಲಿ ಕೆಲವಿದೆ, ಕಲ್ಮಾಶಪಾದ ಅವ್ರದ್ದೆಲ್ಲ ಇದೆ. ಆದ್ರೆ ಇನ್ಯಾರದರಲ್ಲಿಯೂ ಇಲ್ಲ. ಮಹಾಭಾರತದಲ್ಲಿ ಕನಿಷ್ಠ ಪಕ್ಷ ಒಂದು 200 ಕಥೆಗಳಿದೆ, ಬೇರೆ ಕಥೆಗಳು. ಅದು ಯಾವುದನ್ನು ಬಳಸ್ಕೊಂಡಿಲ್ಲ. ಯಾಕೆ? ಯೂಸ್ ಟು ಇಟ್ ಆಗಿಲ್ಲ, ಯೂಸರ್ ಫ್ರೆಂಡ್ಲಿ ಅಂತಾರಲ್ಲ ಆ ತರಹ ಆಗಿಲ್ಲ. ಯಾಕೆ ಆಗಿಲ್ಲ? ಅವತ್ತಿನ ಕಾಲದ ಯುದ್ಧದ ಸಮಸ್ಯೆ, ನಿರಂತರ ಯುದ್ಧ ಹಾಗಾಗಿತ್ತು. ನೋಡೋದೆಲ್ಲಿ? ಇವತ್ತು ಸ್ವಲ್ಪ ಅಷ್ಟೊಂದು ಆ ಪರಿಸ್ಥಿತಿ ನಮಗಿಲ್ಲ. ವಾಸ್ತವಿಕವಾಗಿ ಈ ದಿನಮಾನಗಳಲ್ಲಿ ಆ ತರಹದ ಪರಿಸ್ಥಿತಿ ಇಲ್ಲ. ಇದ್ದಾಗ ಓದ್ಬಿಡ್ಬೇಕಲ್ವಾ? ಇರ್ಲಿ. ಯಾಕೆ ಹೇಳಿದೆ ನಾನು ಅಂದ್ರೆ ನಮಗೆ ಇವತ್ತು ಅವಕಾಶ ಇದೆ ಓದಲಿಕ್ಕೆ. ಅವತ್ತು ವಿಷಮ ಪರಿಸ್ಥಿತಿ, ಲೋಕದ ಉದ್ವಿಗ್ನತೆ ಎಲ್ಲ ಇತ್ತು. ಅದರಿಂದಾಗಿ ಓದಲಿಕ್ಕೆ ಕಷ್ಟ ಇತ್ತು. ಇರ್ಲಿ, ಇಲ್ಲಿ ಬರೋಣ ಈಗ. ಅದರಲ್ಲಿ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ ಇದೆಯಲ್ಲ, ಅದು ಭಾಗವತ 2ನೇ ಸ್ಕಂಧದ ಚತುಶ್ಲೋಕಿ ಭಾಗವತದ ನೇರ ಅನುವಾದ. ಆತ್ಮ ಮಾಯಾಮೃತೆ ರಾಜನ್ ಪರಸ್ಯಾನುಭವಾತ್ಮನಃ ಪ್ರವಿಷ್ಟಾನ್ಯಪ್ರವಿಷ್ಟಾನಿ ಅಂತ. ಯಥಾ ಭಾಸೋ ಯಥಾ ತಮಃ. ಈ ನೀಮಾಯೆಯೊಳಗೋ ಇದನ್ನ ನೋಡೋಣ. ಬಯಲು ಆಲಯದೊಳಗು
ಬಯಲು ಆಲಯದೊಳಗು. ಬಯಲು ಅಂತಂದ್ರೆ ದೊಡ್ಡ ಜಾಗ. ದೊಡ್ಡ ಜಾಗದಲ್ಲಿ ಒಂದು ಪುಟ್ಟ ಮನೆ ಇದೆ. ಆ ಪುಟ್ಟ ಮನೆಯ ಒಳಗಡೆ ಹೋದ್ರು ಅಲ್ಲಿ ಒಂದು ಬಯಲಿದೆ, ಹಾಲ್ ಇದೆ, ಬೇರೆ ಬೇರೆ ಕೋಣೆಗಳುಂಟು. ಈಗ ಹೇಳಿ, ಬಯಲು ಆಲಯದೊಳಗು, ಆಲಯವು ಬಯಲೊಳಗು. ಮೊದಲು ಮನೆ ಒಳಗಡೆ ಇದ್ದೆವು, ಇದೊಂದು ದೊಡ್ಡ ಹಾಲು, ಆಮೇಲೆ ರೂಮು. ಇದು ಬಯಲು ಆಲಯದೊಳಗು. ಆ ಮನೆಯಿಂದ ಹೊರಗಡೆ ಬಂದೆವು. ಹೊರಗಡೆ ಬಂದು ದೂರದಿಂದ ನೋಡಿದಾಗ ಆಲಯವು ಬಯಲೊಳಗು. ಆ ಆಲಯ ಮತ್ತೆ ಬಯಲು ಎರಡೂ ಕೂಡ, ಬಯಲು ಆಲಯಗಳೆರಡು ನಯನದೊಳಗು, ಕಣ್ಣಿನೊಳಗೆ. ಕಣ್ಣಿನೊಳಗಡೆ, ಕಣ್ಣು ಎಷ್ಟು, ಒಬ್ಬ ಮನುಷ್ಯನ 1/10ಗಿಂತ ಚಿಕ್ಕದಿರುತ್ತೆ, ಅಷ್ಟು ಸಣ್ಣದು. ಅದರಲ್ಲಿ ನಾವು ಯಾವ ಮನೆಯ ಒಳಗಡೆ ಇದ್ದೇವೋ, ಯಾವ ಬಯಲೊಳಗಡೆ ಇದ್ದೇವೋ ಅದನ್ನ ಇಷ್ಟು ಚಿಕ್ಕದರಲ್ಲಿ ನೋಡ್ತೇವೆ. ಕಣ್ಣಿನ ಒಳಗಡೆ ಅದರ ಪ್ರತಿಬಿಂಬ ಬಿದ್ದಿರುತ್ತೆ. ಬಯಲು ಆಲಯದೊಳಗು, ಆಲಯವು ಬಯಲೊಳಗು, ಬಯಲು ಆಲಯಗಳೆರಡು ನಯನದೊಳಗು. ಸರಿ, ನಯನದಲ್ಲಿ ಏನಿದೆ? ಬುದ್ಧಿ ಇದೆ. ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಯ ಒಳಗಡು. ಬುದ್ಧಿ ಕಣ್ಣನ್ನು ಮಾತ್ರ ನಿಯಂತ್ರಣ ಮಾಡ್ತಾ ಇಲ್ಲ, ಇಡೀ ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ತಾ ಇದೆ. ನಯನ ಬುದ್ಧಿಗಳೆರಡು ನಿನ್ನೊಳಗೋ. ಇಡೀ ಎಲ್ಲವೂ ದೇವರಲ್ಲಿ. ಹೀಗಾಗಿ ನೀ ಮಾಯೆಯೊಳಗು, ನಿನ್ನೊಳು ಮಾಯೆಯು. ಮಾಯೆ ಅಂದ್ರೆ ಏನು ಗೊತ್ತಾ? 3 ಅರ್ಥ ಇದೆ ಮಾಯೆ ಅಂದ್ರೆ. ನಾವು ನಾರ್ಮಲಿ ಮಾಯೆ ಅಂತ ಹೇಳಿದ್ರೆ ಜಾದು ಅನ್ನುವ ಅರ್ಥವನ್ನ ಮಾಡ್ತೇವೆ, ಮ್ಯಾಜಿಕ್. ಮಾಯಾ ಅಂದ್ರೆ ಕೂಡಲೇ ಕಣ್ಮರೆ, ಡಿಸಪಿಯರೆನ್ಸ್. ಈ ಅರ್ಥಗಳೆಲ್ಲ ನಮ್ಮ ತಲೆ ಒಳಗಡೆ ಇರೋದು. ವಾಸ್ತವವಾಗಿ ಬೇರೆ ಬೇರೆ ಅರ್ಥದ ಶೇಡಿನಲ್ಲಿದೆ. 3 ಅರ್ಥ ಇದೆ ಮೂಲಭೂತವಾಗಿ. ಮಾಯಾ ಅಂತಂದ್ರೆ ದೇವರ ಶಕ್ತಿ, ದೇವರ ಸಾಮರ್ಥ್ಯವನ್ನ ಮೊದಲು ಮಾಯಾ ಅಂತ ಕರೀತಾರೆ. ಎರಡನೆಯದ್ದು ಪ್ರಕೃತಿಯನ್ನ ಮಾಯಾ ಅಂತ ಕರೀತಾರೆ. ಮೂರನೆಯದ್ದು ಮಾಯಾ ವಿಚ್ ಇಸ್ ಇನ್ವೆಂಟೆಡ್ ಬೈ ಮಯ ಈಸ್ ಮಾಯಾ. ಮಯನಿಂದ ಇನ್ವೆಂಟ್ ಆಗಿರೋದು. ಮಯ ಯಾವ ಇಂದ್ರಜಾಲ ವಿದ್ಯೆಯನ್ನು ಕಂಡು ಹಿಡಿದ ಜಗತ್ತಿನ ಜನರ ದಾರಿ ತಪ್ಪಿಸಲಿಕ್ಕೆ, ಅದು ಮಾಯೆ. ನಮಗೆ ಆ 3ನೇ ಅರ್ಥದಲ್ಲಿ ತಲೆಯಲ್ಲಿದೆ. ಆಮೇಲೆ ನಾವು ಕನ್ನಡದಲ್ಲಿ ಅವನು ಮಾಯವಾದ ಅಂತ ಬಳಸ್ತೇವೆ. ಮಾಯವಾದ ಅಂತಂದ್ರೆ ಕಣ್ಮರೆಯಾದ ಅಂತ ಅರ್ಥ ಇಲ್ಲ. ನಾವು ತಪ್ಪಾಗಿ ಪ್ರಯೋಗ ಮಾಡ್ತೇವೆ. ಇದು ಇರುವ ಸಮಸ್ಯೆ. ಒಂದು ಭಾಷೆಯಲ್ಲಿ ಈ ರೀತಿ ಡೈವರ್ಷನ್ ಆದಾಗ ಅರ್ಥ ಎಲ್ಲಾಗಬೇಕು ನಮಗೆ? ಹೀಗಾಗಿರೋದು. ಒಂದಾಗಿ ಮಾಯಾ ಅಂದ್ರೆ ಪ್ರಕೃತಿ ಅಂತ ಅರ್ಥ. ಮಾಯಾ ಅಂತೂ ಪ್ರಕೃತಿಂ ವಿದ್ಯಾತ್, ಮಾಯಿನಂತೂ ಮಹೇಶ್ವರಂ ಅಂತ. ಅದರಿಂದಾಗಿ ಪ್ರಕೃತಿಯ ಒಳಗಡೆ ದೇವರಿದ್ದಾನೆ, ದೇವರೊಳಗೆ ಪ್ರಕೃತಿ ಇದೆ. ಯಾಕೆ ಅಂದ್ರೆ ದೇವರಿಗೆ 2 ರೂಪ ಇದೆ. ಅಣೋರಣೀಯನಾಗಿಯೂ ಇದ್ದಾನೆ, ಮಹತೋ ಮಹೀಯನಾಗಿಯೂ ಇದ್ದಾನೆ. ಅವನು ಸೃಷ್ಟಿಸಿದ ಈ ಪ್ರಪಂಚವೂ ಹಾಗೇ ಇದೆ. ದೇವರು ಸೃಷ್ಟಿ ಮಾಡಿದ ಈ ಜಗತ್ತು ದೇವರನ್ನ ನೆನಪಿಸದೆ ಇರತ್ತಾ ಇರಲ್ವಾ? ನೆನಪಿಸತ್ತೆ. ದೇವರು ಸೃಷ್ಟಿ ಮಾಡಿದ ಜಗತ್ತು ದೇವರನ್ನ ನೆನಪಿಸತ್ತೆ. ಇವಾಗ ತಂದೆಯ ಮಗ ತಂದೆಯನ್ನ ನೆನಪಿಸ್ತಾನೋ ನೆನಪಿಸಲ್ವೋ? ಹಾಗೆ ಜಗತ್ತು ದೇವರನ್ನ ನೆನಪಿಸತ್ತೆ. ಹೇಗೆ ನೆನಪಿಸತ್ತೆ? ನಾವು ಇದನ್ನು ನೋಡ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ದಿವಸವೂ ನಡೆಯುವಂಥದ್ದು ಇದು. ಸವಿಯು ಸಕ್ಕರೆಯೊಳಗು, ಸಕ್ಕರೆಯು ಸವಿಯೊಳಗು, ಸವಿಯು ಸಕ್ಕರೆ 2 ಜಿಹ್ವೆಯೊಳಗು, ಜಿಹ್ವೆ ಮನಸ್ಸಿನ ಒಳಗು. ನಿಮ್ಮ ಮನಸ್ಸು ಡಿಟ್ಯಾಚ್ಡ್ ಆದರೆ ನೀವು ಕುಡಿತಾ ಇರ್ತೀರ, ಸಿಹಿಯೇ ತಾಗಲ್ಲ ಅದಕ್ಕೆ. ಯಾವುದೋ ಟೆನ್ಷನ್ನಲ್ಲಿ
ನೀವು ಏನು ತಿಂತಾ ಇರ್ತೀರಾ ಅನ್ನೋದೇ ಗೊತ್ತಿರಲ್ಲ. ಅದರಿಂದಾಗಿ ಜಿಹ್ವೆ ಮನಸ್ಸಿನ ಒಳಗೋ, ಮನಸ್ಸು ಜಿಹ್ವೆಯ ಒಳಗೋ, ಜಿಹ್ವೆ ಮನಸ್ಸುಗಳೆರಡು ನಿನ್ನ ಒಳಗೋ ಕೃಷ್ಣ ನೀ ಇದು ದೈನಂದಿನ ಅನುಭವ. ಒಂದರೊಳಗೊಂದು ಇದೆ, ಇದರೊಳಗಡೆ ಅದಿದೆ, ಅದರೊಳಗಡೆ ಇದಿದೆ. ಇದೇ ಹೇಳಿದ ಹಾಗೆ ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಯ ಒಳಗೋ, ಬುದ್ಧಿ ನಯನಗಳೆರಡು ನಿನ್ನ ಒಳಗೋ ಕೃಷ್ಣ ಅಂತ. ಅದು ನಮಗೆ ಕಡೆಯದು ಒಂದು ಗೊತ್ತಿಲ್ಲ ಅಷ್ಟೇ, ಅನುಭವಕ್ಕೆ ಬರ್ತಾ ಇಲ್ಲ. ಉಳಿದದ್ದೆಲ್ಲ ನಮ್ಗೆ ಗೊತ್ತಾಗ್ತಾ ಇದೆ. ಆಶ್ಚರ್ಯ ಆಗಲ್ವ ಒಮ್ಮೆ ಯೋಚನೆ ಮಾಡಿದರೆ? ಬಯಲು ಆಲಯದೊಳಗು ರೂಮ್ ಒಳಗಡೆ ನಾವಿದ್ದೇವೆ, ರೂಮಿನ ಒಳಗಡೆ ನಾವಿದ್ದೇವೆ. ನಮ್ಮ ಮನೆಯ ಒಂದು ಪುಟ್ಟ ಭಾಗ ರೂಮು, ಆ ರೂಮು ಒಂದು ಮನೆಯ ಪುಟ್ಟ ಭಾಗ, ಆ ಮನೆ ಇಡೀ ಊರಿನ ಪುಟ್ಟ ಭಾಗ. ಆ ಇಡೀ ಊರಿನ ಭಾಗವನ್ನ ನಮ್ಮ ದೇಹದಲ್ಲಿ ಅತ್ಯಂತ ಪುಟ್ಟದಾಗಿರುವ ಕಣ್ಣು ನೋಡುತ್ತೆ. ಕಣ್ಣು ಅತ್ಯಂತ ಪುಟ್ಟ ಭಾಗ ದೇಹದಲ್ಲಿ. ಇದೇನಿದು ಒಂದರೊಳಗೊಂದು ಯಾವ ರೀತಿ ಹಾಸುಹೊಕ್ಕಾಗಿದೆ, ಇಂಟರ್ಟ್ವೈಂಡ್ ಅಂತಾರಲ್ಲ, ಇದು ಆಶ್ಚರ್ಯ ಆಗಲ್ವಾ? ಆ ರೀತಿ ಜಗತ್ತನ್ನು ನೋಡಿ ದೇವರು ಹೇಳಿದ್ದು, ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ಯಥಾ ಮಹಾಂತಿ ಭೂತಾನಿ ಭೂತೇಶು ಉಚ್ಚಾವಚೇಶುತು ಪ್ರವಿಷ್ಟಾನ್ಯಪ್ರವಿಷ್ಟಾನಿ ಅಂತ. ಗಾಳಿ ಬಲೂನಿನ ಒಳಗಡೆಯೂ ಇರುತ್ತೆ, ಬಲೂನಿನ ಒಳಗಡೆ ಇರುವ ಗಾಳಿ, ಆ ಬಲೂನು ದೊಡ್ಡ ವಾತಾವರಣದಲ್ಲಿಯೂ ಇದೆ. ಜಗತ್ತಿನ ಪ್ರತಿಯೊಂದು ವಸ್ತುಗಳು ಕೂಡ ಒಂದರೊಳಗೊಂದು ಕಲಸಿಕೊಂಡಿವೆ. ಹೀಗೆ ದೇವರು ಕೂಡ ಅಣೋರಣೀಯನಾಗಿ ಎಲ್ಲದರ ಒಳಗಡೆ ಇದ್ದಾನೆ, ಮಹತೋಮಹೀಯನಾಗಿ ಎಲ್ಲದರ ಹೊರಗಡೆ ಇದ್ದಾನೆ. ಈ ರೀತಿ ದೇವರನ್ನ ಚಿಂತಿಸಿ, ಅಂದ್ರೆ ನಮ್ಮ ನೆಲೆಯಿಂದ ಕ್ರಮೇಣ ಮೇಲ್ಗಡೆ ಏಳ್ತಾ ದೇವರ ಕಡೆಗೆ ಹೋಗುವುದು ಮಾನಸಿಕವಾಗಿ. ಇದನ್ನ ಹೇಳಿದ್ದು. ಅದರಿಂದಾಗಿ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅನ್ನೋದು ಭಾಗವತದ ನೇರ ಅನುವಾದ. ಇನ್ನೊಂದು ಪದ್ಯ ಇದೆ, ಬಹಳ ವಿಚಿತ್ರವಾದ ಪದ್ಯ. ಊರಿಗೆ ಬಂದರೆ ದಾಸಯ್ಯ, ನಮ್ಮ ಕೇರಿಗೆ ಬಾಕಂಡ್ಯ ದಾಸಯ್ಯ. ಕೋಲು ಕೊಳಲು ಕೈಲಿ ದಾಸಯ್ಯ, ಕಲ್ಲಿಗೆ ವರವಿದ್ಯೆ ದಾಸಯ್ಯ ಅಂತ. ಇದನ್ನ ನೋಡಿ, ಪಲ್ಲವಿಗೂ ನಂತರದ ಪದ್ಯಕ್ಕೂ ಸಂಬಂಧ ಇಲ್ಲ. ಇದನ್ನ ಇವತ್ತಿನ ಕಾವ್ಯದ ಪರಿಭಾಷೆಯಲ್ಲಿ ಅಬ್ಸರ್ಡ್ ಅಂತ ಕರೀತಾರೆ, ಅಸಂಗತ. ಕಾವ್ಯದಲ್ಲಿ ಸಹಜವಾಗಿ ಹೀಗಿರುತ್ತೆ. ಈ ಊರಿಗೆ ಬಾಕಂಡ್ಯ ದಾಸಯ್ಯ, ಊರಿಗೆ ಬಂದರೆ ದಾಸಯ್ಯ ಅಂತ ಇದೆಯಲ್ಲ, ಇದು ಬಹಳ ವಿಚಿತ್ರವಾದ ಭಾವ. ಊರಿಗೆ ಬಂದರೆ ನಮ್ಮ ಕೇರಿಗೆ ಬಾ, ಕೇರಿಗೆ ಬಂದರೆ ನಮ್ಮ ಮನೆಗೆ ಬಾ ಅಂತ. ಇದನ್ನ ನಾವು ಯಾರಾದರೂ, ನೀವು ಬೆಂಗಳೂರಿಗೆ ಬಂದಾಗ ನಮ್ಮ ಮನೆಗೆ ಬರ್ಬೇಕಾಯ್ತಾ ಅಂತ ಕರೆಯುವ ಹಾಗೆ. ಇವರು ಒಂದೇ ವ್ಯತ್ಯಾಸ, ದೇವರು ನಂಗೆ ಕರಿತಾ ಇದ್ದಾರೆ. ನಾವು ನಮ್ಮ ಸುತ್ತಲಿರುವವರನ್ನ ಕರಿತೇವೆ, ನೀವು ಊರಿಗೆ ಬಂದರೆ, ಬೆಂಗಳೂರಿಗೆ ಬಂದರೆ ನಮ್ಮ ಮನೆಗೆ ಬನ್ನಿ ಅಂದ್ರೆ ನೀವು ಬೆಂಗಳೂರಿಗೆ ಬರ್ತೀರಾ, ನಮ್ಮ ಮನೆಗೆ ಬನ್ನಿ. ಹಾಗೆ ಊರಿಗೆ ಬಂದರೆ ದಾಸಯ್ಯ, ನಮ್ಮ ಕೇರಿಗೆ ಬಾಕಂಡ್ಯ ದಾಸಯ್ಯ. ಇದು ಯಾರು ಗೊತ್ತಾ? ದಾಸರು ಪದ್ಯ ಹಾಡಿಕೊಂಡು ಬರುವಾಗ ಅವರೊಳಗಡೆ ದೇವರೇ ಬರ್ತಿರ್ತಾನೆ ಅಂತ. ನಮ್ಮ ಊರಿಗೆ ಬಂದ್ರೆ ನಮ್ಮ ಕೇರಿಗೂ ಬನ್ನಿ, ನಿಮ್ಮ ಒಳಗಡೆ ನಿಂತು ಭಕ್ತಿಯ ನರ್ತನಗೈಯುವ ದೇವರನ್ನ ನಾವು ಕಾಣ್ತೇವೆ ಅಂತ. ಇದನ್ನ ಯಾರಿಗೆ ಹೇಳ್ಕೊಂಡದ್ದು? ತಮಗ ಸ್ವಗತನ? ಪ್ರಾಯ ನನ್ನ ಎಣಿಕೆಯ ಪ್ರಕಾರ ಪುರಂದರದಾಸರೇ ಮೊದಲಾದವರನ್ನು ನೋಡಿ ಹೇಳುತ್ತಾ ಇರೋದು. ನಿಮ್ಮಂಥವ್ರು ನಮ್ಮ ಕೇರಿಗೆ ಬರಬೇಕು, ಹಾಡಿಕೊಂಡು ಬರಬೇಕು. ನೀವು ಬರುವಾಗ
ನಿಮ್ಮ ಒಳಗಡೆ ನಿಮ್ಮ ಧ್ಯಾನದಲ್ಲಿ ಗೋಚರನಾದ ದೇವರೂ ಬರಬೇಕು ಅಂತ. ಯಾಕೆಂದ್ರೆ ನೋಡಿ, ಮುಂದೆ ಕೋಲು ಕೊಳಲು ಕೈಲಿ ದಾಸಯ್ಯ. ದೇವರಿಗೆ ಎರಡೂ ಇದೆ, ಹೊಡಿಲಿಕ್ಕೂ ಗೊತ್ತು, ಹಾಡಿ ಕುಣಿದಾಡಿಸಲಿಕ್ಕೂ ಗೊತ್ತು. ಕೋಲು ಹೊಡೆದು ಶಿಕ್ಷಿಸುವುದು, ಕೊಳಲು ಹಾಡಿ ಕುಣಿಸುವುದು, ಎರಡೂ ಇದೆ. ಕೋಲು ಉಂಟು, ಕೊಳಲು ಉಂಟು ನಿನ್ನ ಕೈಯಲ್ಲಿ. ಆ ಇಬ್ಬರನ್ನೂ ನೀವು ಚಿಂತನೆ ಮಾಡ್ತಾ ಇರ್ತೀರ. ದೇವರು ಜೀವ ಜಗತ್ತಿಗೆ ಆನಂದ ಕೊಡುವವ, ತಪ್ಪಿ ನಡೆದರೆ ಶಿಕ್ಷಿಸುವವ. ರಾಮ ಮತ್ತೆ ಯಮ ಅವರಿಬ್ಬರೂ ಇಲ್ಲಿ ಇದ್ದಾರೆ, ನಿಮ್ಮ ಒಳಗಡೆ ಇದ್ದಾರೆ. ನೀವು ಬನ್ನಿ, ನೀವು ಬರುವಾಗ ಅವನನ್ನು ಕರೆತನ್ನಿ. ಇದು ಒಂದರ್ಥ. ಮಲ್ಲನ ಮರ್ದಿಸಿ ಮಾವನ ಮಡುಹಿದ ನೀಲಮೇಘ ಶ್ಯಾಮ ದಾಸಯ್ಯ. ಊರಿಗೆ ಬಂದರೆ ದಾಸಯ್ಯ, ನಮ್ಮ ಕೇರಿಗೆ ಬಾಕಂಡ್ಯ ದಾಸಯ್ಯ. ಕೊರಳೋಳು ವನಮಾಲೆ ದಾಸಯ್ಯ. ದೇವರು ವನಮಾಲೆಯನ್ನ ಹಾಕ್ತಾನೆ ಅಂತ. ವನಮಾಲೆ ಅಂದ್ರೆ ಎರಡರ್ಥ. ಒಂದು ಆಪಾದ ಲಂಬಿನಿ ಮಾಲಾ ವನಮಾಲೇತಿ ಕಥ್ಯತೆ. ಹೆಗಲಿನಿಂದ ಹಿಡಿದು ಕಾಲಿನವರೆಗಿನ ಮಾಲೆಯನ್ನ ವನಮಾಲೆ ಅಂತ ಕರೀತಾರೆ. ವನಮಾಲೆಯನ್ನ ನೀನು ಧರಿಸಿದ್ದಿ, ದಾಸರು ಧರಿಸಿರಲ್ಲ. ಹಾಕೊಂಡ್ರೆ ಒಂದು ಸಣ್ಣದು ಹಾಕೊಂಡಿರ್ಬೋದು ಅಷ್ಟೇ. ದೇವರಿಗೆ ಪೂಜೆ ಮಾಡಿ ಆ ಮಾಲೆಯನ್ನ ಹಾಕೊಂಡಿದ್ರೆ ಸಣ್ಣದು ಹಾಕೊಂಡಿರ್ತಾರೆ. ಆದ್ರೆ ದಾಸರು ಹೀಗಿದ್ರು ದಾಸರ ಒಳಗಡೆ ಇರುವ ದೇವರು ವನಮಾಲೆಯನ್ನ ಹಾಕಿರಬಹುದಲ್ವಾ? ಅಲ್ಲದೆ ಇಡೀ ಕಾಡೇ ಮಾಲೆ ಅವಾಗ ಹೇಳಬಹುದು. ಕಾಡಿನಲ್ಲಿರುವ ಎಲ್ಲ ಹೂಗಳು ಕೂಡ ನಿನ್ನ ಮಾಲೆಯ ಹಾಗೆ. ವನಮಾಲೆ ಕೊರಳಳು ವನಮಾಲೆ ದಾಸಯ್ಯ. ಬಲು ಗಿರಿಯನ್ನು ನೆಗಹಿದೆ ದಾಸಯ್ಯ. ದೊಡ್ಡ ಗಿರಿಯನ್ನ ಎತ್ತಿರುವೆ. ಇರುಳು ಹಗಲು ನಿನ್ನ ಕಾಣದೆ ಇರಲಾರೆ, ಮರಳು ಮಾಡುವಂಥ ದಾಸಯ್ಯ. ಪುರಂದರದಾಸರ ಬಗ್ಗೆ ಅವರನ್ನು ಬಿಟ್ಟಿರಲಾರದಷ್ಟು ಸ್ನೇಹ. ನಿನ್ನ ಮೇಲೆ ಯಾಕೆ ಆ ರೀತಿ ಪ್ರೀತಿ ಬಂತು? ನಿಮ್ಮ ಒಳಗಡೆ ಇರುವ ದೇವರ ಸಂಕಲ್ಪ ಅಷ್ಟೇ. ಒಬ್ಬರ ಮೇಲೆ ನಮಗೆ ಗೆಳೆತನ ಯಾಕೆ ಬೆಳೆಯುತ್ತೆ, ಯಾಕೆ ಪ್ರೀತಿಸ್ತೇವೆ ಅವ್ರನ್ನ? ಅವರು ನಮ್ಮ ಜೀವನದ ಭಾಗ ಆಗ್ತಾರೆ ಯಾಕೆ? ಯಾರಿಗೂ ಗೊತ್ತಿಲ್ಲ. ಇವ್ರು ಯಾಕೆ ಆಗಲ್ಲ, ಇವ್ರು ಯಾಕೆ ಆಗ್ತಾರೆ ಗೊತ್ತಿಲ್ಲ. ಯಾಕೆ ನಮ್ಮಿಬ್ಬರ ನಡುವೆ ಪ್ರೀತಿ ಬೆಳೆಯಿತು, ಅವರಿಬ್ಬರ ನಡುವೆ ಯಾಕೆ ಪ್ರೀತಿ ಬೆಳೆಯಲಿಲ್ಲ ಗೊತ್ತಿಲ್ಲ. ಅದಕ್ಕೆ ದೇವರನ್ನ ಸಂಧಿಮಾನ್ ಅಂತ ಹೇಳಿದ್ದು. ಜೊತೆಗೂಡಿಸುವವ ಸಂಧಾತ, ಸಂಧಿಮಾನ್ ಸ್ಥಿರ, ಬೆಸೆಯುವವ ಸಂಧಾತ ಅಂತ. ಈ ಹಿನ್ನೆಲೆಯಲ್ಲಿ ಪುರಂದರದಾಸರನ್ನ ನಾನು ಬಹಳ ಪ್ರೀತಿಸಿದೆ. ಆ ಪುರಂದರದಾಸರು ಅವರನ್ನು ನೋಡದೆ ಇರ್ಲಿಕ್ಕಾಗಲ್ಲ, ನನಗೆ ಬರ್ಲಿಕ್ಕಾಗದೆ ಹೋದ್ರೆ ನೀವು ನಮ್ಮ ಕೇರಿಗೆ ಬರಬೇಕಲ್ವಾ ಅಂತ ಕೇಳ್ತಾ ಇದ್ದಾರೆ. ಅದು ಕೇವಲ ಮಿತ್ರನ ಅಥವಾ ಗುರುವಿನ ಬಗೆಗಿನ ಮೊರೆಯಾಗದೆ, ಹಿರಿಯರ ಬಗೆಗಿನ ಮೊರೆಯಾಗದೆ, ಆ ಗುರುವಿನ ಒಳಗಡೆ ದೇವರಿದ್ದಾನೆ, ಆ ಹಿರಿಯರ ಒಳಗಡೆ ದೇವರಿದ್ದಾನೆ ಎನ್ನುವ ಚಿಂತನೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಈ ಹಾಡಿನ ಹಿಂದೆ ಮುಂದೆ ಏನು ಗೊತ್ತಿಲ್ಲ, ಯಾಕೆ ಈ ಹಾಡು ಮಾಡಿದ್ದು ಅಂತ ಗೊತ್ತಿಲ್ಲ. ಪ್ರಾಯ ಹೀಗಿರ್ಬೇಕು ಅಂತ. ಆದಿನಾರಾಯಣ ದಾಸಯ್ಯ ಒಂದು ಸಾಸಿರ ನಾಮದ ದಾಸಯ್ಯ. ನಂದ ಗೋಕುಲದೊಳು ಹುಟ್ಟಿ ಗೋವುಗಳ ಕಾಯ್ದ ಆದಿಕೇಶವರಾಯ ದಾಸಯ್ಯ. ಊರಿಗೆ ಬಂದರೆ ದಾಸಯ್ಯ, ನಮ್ಮ ಕೇರಿಗೆ ಬಾಕಂಡ್ಯ ದಾಸಯ್ಯ. ಈ ತರಹ ನಮ್ಮ ಜೀವನದ ನಡೆಯಲ್ಲಿ ನಾವು ಜಗತ್ತನ್ನು ಪರಿಭಾವಿಸುವಲ್ಲಿ ಯಾವ ರೀತಿ ನೀವು ದೇವರನ್ನ ಕಾಣಬಹುದು ಅಂತ ಹೇಳಿ. ಇನ್ನು ಉಪಮೆಗಳು ಅಂತ ಇರುತ್ತೆ. ಉಪಮೆಗಳು ಅಂದ್ರೆ ಸಾಲು ಸಾಲಾಗಿ ಒಂದನ್ನ ದೃಷ್ಟಾಂತವಾಗಿ ಕೊಟ್ಟುಕೊಂಡು ಹೋಗುವುದು, ಅದನ್ನು ಉಪಮಾ ಅಂತ ಕರೀತಾರೆ. ಸಿಮಿಲಿ ಅಂತ ಹೇಳಬಹುದು. ಎನ್ನ ನುಡಿ ಪುಸಿಯಲ್ಲ ಈ ಜಗದೊಳು, ಅರವಿಂದವಿಲ್ಲದಿಹ ಕೊಳವು ತಾ ಕಂಗೊಳವು, ಹರಿಣಾಂಕ ನಿಲ್ಲದಿಹ ಇರುಳು ಮರಳು, ಸ್ವರಭೇದವಿಲ್ಲದಿಹ ಸಂಗೀತ ವಿಂಗೀತ,
ಸರಸವಿಲ್ಲದ ಸತಿಯ ಭೋಗ ತನು ರೋಗ. ನಾನೊಂದು ಸತ್ಯವಾದ ಮಾತನ್ನ ಹೇಳ್ತೇನೆ. ಅರವಿಂದವಿಲ್ಲದಿಹ ಕೊಳವು ತಾ ಕಂಗೊಳವು. ಅರವಿಂದ ಅಂದ್ರೆ ತಾವರೆ. ಕೊಳದಲ್ಲಿ ತಾವರೆ ಇದ್ದರೆ ಚಂದ. ಕೆಸರಿರುತ್ತೆ ಅಂದಮೇಲೆ ಕೆಸರ ನಡುವೆಯೇ ಒಂದು ಚಲುವು ಇರಬಾರದೇನು? ತಾವರೆ. ಆ ತಾವರೆ ಇಲ್ಲದೆ ಹೋದ್ರೆ ಕೊಳ ಚೆನ್ನಾಗಿ ಕಾಣಲ್ಲ. ಎಲ್ಲವೂ ಇರಬೇಕಲ್ಲ. ಕೆಸರು ಇರಬೇಕು, ತಿಳಿ ನೀರು ಇರಬೇಕು, ಸ್ವಲ್ಪ ದೂರದಲ್ಲಿ ಚಂದ ಕಾಣುವ ತಾವರೆಯೂ ಇರಬೇಕು. ಅದು ಇಲ್ಲ ಅಂತ ಇಟ್ಕೊಳ್ಳೆ, ಅದು ಕಂಗೊಳವು, ಕಂಗಳಿಗೆ ಚಂದ ಕಾಣುವುದಿಲ್ಲ. ಹರಿಣಾಂಕ ನಿಲ್ಲದಿಹ ಇರುಳು ಮರಳು. ಹರಿಣಾಂಕ ಅಂದ್ರೆ ಚಂದ್ರ. ಚಂದ್ರ ಇಲ್ಲದೆ ಹೋದ್ರೆ ಆ ರಾತ್ರಿ ಏನು ಸೊಗಸು. ಸ್ವರಭೇದವಿಲ್ಲದಿಹ ಸಂಗೀತ ವಿಂಗೀತ. ಇವೆಲ್ಲ ಒಂದೇ ರೀತಿ ಹಾಡ್ತಾ ಇದ್ದೀರ, ರ್ಯಾಪ್ ತರ, ಚೆನ್ನಾಗಿರೋಲ್ಲ. ನೀವು ಎಲ್ಲ ರ್ಯಾಪು ಒಂದೇ ತರ ಕೇಳುತ್ತೆ, ಯಾವುದು ಡಿಫ್ರೆನ್ಸ್ ಕೇಳಲ್ಲ. ಏನ್ರಿ ಚಂದ ಅದು? ಒಂದು ಸಂಗೀತದ ವಿನಿಕೆ, ಬಾಗು, ಬಳಕು ಬೇಡವೆ? ಸರಸವಿಲ್ಲದ ಸತಿಯ ಭೋಗ ತನು ರೋಗ. ಪ್ರೀತಿ ಇಲ್ಲದೆ ಹೋದರೆ ಆ ಹೆಂಡತಿಯ ಜೊತೆಗೆ ಹೇಗೆ ಇರೋದು? ಪಂಥ ಪಾಡುಗಳ ನರನೆಯದ ಬಂಟನವ ತುಂಟ. ನಮ್ಮ ಸೇವಕ ಇದ್ದಾನೆ ಅಥವಾ ಕೆಲಸದವ ಇದ್ದಾನೆ, ಅವನಿಗೆ ಒಂದು ಗೊತ್ತಿರಬೇಕು. ಹೇಗಿರಬೇಕು? ನಾನು ಯಾರಿಗೆ ಸೇವೆ ಮಾಡ್ತೇನೆ, ಅವನಿಗೇನು ಕಷ್ಟ ಇರುತ್ತೆ, ಅದನ್ನು ನಾನು ಹೇಗೆ, ಇದೆಲ್ಲ ಗೊತ್ತಿರಬೇಕು. ಅಂತರವರಿಯದ ಆವೇಶಿ ಹೇಸಿ. ಒಂದು ಡಿಸ್ಟೆನ್ಸ್ ಇರಬೇಕು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ನಡುವೆ ಒಂದು ಲೈಟ್ ಆದ ಡಿಸ್ಟೆನ್ಸು ಇರಬೇಕು. ಅದು ಚಂದವೇ. ಗೆಳೆಯರೊಳಗಡೆ ಡಿಸ್ಟೆನ್ಸ್ ಇರಬೇಕು. ದಂತಿ ಇಲ್ಲದ ಅರಸು ಮುರಿದ ಕಾಲಿನ ಗೊರಸು. ಆನೆನೇ ಇಟ್ಕೊಂಡಿಲ್ಲ ಅಂದ್ರೆ ಆ ರಾಜನಿಗೇನು ಸೊಗಸು ಅವತ್ತಿನ ಕಾಲದಲ್ಲಿ. ಅಂತಸ್ಥವಿಲ್ಲದ ಪ್ರಧಾನಿ ಮದ್ಯಪಾನಿ. ಗುಟ್ಟನ್ನ ಇಟ್ಟುಕೊಳ್ಳಿಲ್ಲ ಅಂದ್ರೆ ಆ ಮಂತ್ರಿ ಏನು ಉಪಯೋಗ? ಊರವ್ರಿಗೆಲ್ಲ ಹೇಳ್ತಾ ಇದ್ರೆ, ನಮ್ಮ ದೇಶದ ಪ್ರಧಾನಿಯಾಗಿದ್ದೊಬ್ಬರು ಅವರ ಗೆಳತಿಗೆ ಈ ದೇಶದ ಪರಿಸ್ಥಿತಿಯ ಬಗ್ಗೆ ಲೆಟರ್ ಬರೀತಾ ಇದ್ರು. ಆ ತರಹದ ಪ್ರಧಾನಿ ಬೇಕಾ? ಆದ್ದರಿಂದ ಮಾಗಿಯಲ್ಲಿ ಸತಿಯ ನಗಲಿನಿದ ಕಾಂತನವ ಭ್ರಾಂತ. ಚಳಿಗಾಲದಲ್ಲಿ ಹೆಂಡತಿ ಇಲ್ಲದೆ ಹೋದ್ರೆ ಹೇಗೆ? ಪೂಗಣೆಯ ಗೆಲೆಯದಿಹ ನರನು ಗೋಖರ. ಪ್ರೀತಿಸಿದಾಗ ಆ ಪ್ರೀತಿಯನ್ನು ತೆಗೆದುಕೊಳ್ಳದವ ಕತ್ತೆ. ಆ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಎದುರಿಗಿನವನದ್ದು. ಭೋಗಿಸದೆ ಇಹಪರಗೆ ಗಳಿಸಿದ ಅರ್ಥ ಅಪಾರ್ಥ. ಹಣಕ್ಕೆ ಮೂರು ತರಹದ ಗತಿ. ದಾನಂ, ಭೋಗ, ನಾಶ, ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ. ಹಣಕ್ಕೆ ಮೂರು ದಾರಿ ಉಂಟು. ಮೂರಾ ಬಟ್ಟೆ ಅಂದ್ರೆ ಕನ್ನಡದಲ್ಲಿ ದಾರಿ ಅಂತ ಅರ್ಥ. ಹಣಕ್ಕೆ ಮೂರು ದಾರಿ ಉಂಟು. ದಾನಂ, ಒಂದೋ ಕೊಡಬೇಕು, ಕೊಟ್ಟು ಭೋಗಿಸ್ಲೂಬೇಕು. ನಾಶ ಆಗತ್ತೆ. ಈ ಮೂರು ತರಹ. ಯೋ ನದದಾತಿನ ಭುಂಕ್ತೆ ತಸ್ಯ ವಿತ್ತಸ್ಯ ತೃತೀಯ ಗತಿರ್ಭವತಿ ಅಂತ. ಯಾರು ಕೊಡುವುದಿಲ್ಲ, ಯಾರು ತಾನು ಉಣ್ಣುವುದಿಲ್ಲ, ಅವನು ಆ ಹಣ ಮೂರನೆಯ ದಾರಿ ಆಗುತ್ತೆ. ಹೀಗಾಗಿ ಭೋಗಿಸದೆ ಇಹ ಪರಕ್ಕೆ ಗಳಿಸಿದ ಅರ್ಥ ಅಪಾರ್ಥ. ಕಾಗಿನೆಲೆಯಾದಿ ಕೇಶವನ ಭಕ್ತ ಮುಕ್ತ. ಈ ಎಲ್ಲ ನೀತಿಯೂ ಕೂಡ ದೇವ ಕೇಂದ್ರಿತವಾಗಿ ಇರಬೇಕು ಅಂತ ಕಾಗಿನೆಲೆಯಾದಿ ಕೇಶವನನ್ನ ನೆನಪಿಸಿಕೊಳ್ತಾರೆ. ಇದು ಲೋಕನೀತಿ. ಆ ಲೋಕನೀತಿ ಎಲ್ಲಿ ಎಂಡಾಗತ್ತೆ ಅಂತಂದ್ರೆ ಫೈನಲ್ ಡೆಸ್ಟಿನೇಷನ್ ಇಸ್ ಗಾಡ್. ಆ ತರಹ ಇಚ್ಛೆ ಮಾಡಿದ್ದಾರೆ. ಇದನ್ನ ನಾವು ನೋಡೋದು. ಇನ್ನು ಕೆಲವು ಸೃಷ್ಟಿಗಳೆಲ್ಲ ಇದೆ. ಅದನ್ನ ನಾಳೆ ಪುರಂದರದಾಸರದು ಮತ್ತೆ ಕನಕದಾಸರದು ಇಬ್ರದು ಯಥಾಶಕ್ತಿ ಹೇಳುವ. ಕೃಷ್ಣಾರ್ಪಣ.